ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ, ಇವತ್ತಿನ ಸತ್ಸಂಗ ನಮ್ಮ ಪತ್ರಿಜಿ ಗುರುಗಳು ಯೋಗದ ಬಗ್ಗೆ ಇನ್ನೂ ಏನು ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. 2-3 ದಿನಗಳಿಂದ ಯೋಗ 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 ಅಂತ ಯೋಗದ ಬಗ್ಗೆ ನಾವು ತಿಳಿದುಕೊಂಡಷ್ಟು ಸಾಲದು ಮಾಸ್ಟರ್ಸ್. ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ ಹೇಳಿದಂಗೆ ಯೋಗ ಅಂತ ಅಂದರೆ ಕೂಡುವಿಕೆ ಅಂತ, ಒಂದಾಗುವುದು ಅಂತ ಅರ್ಥ. ಇಲ್ಲಿ ನಾವು ಇವತ್ತು ಪತಂಜಲಿ ಅವರ ಅಷ್ಟಾಂಗ ರಾಜಯೋಗ ಮಾರ್ಗದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿ ಯೋಗ ಅಂದ್ರೆ ಒಂದಾಗುವುದು ಅಂತ ಗುರುಗಳು ಹೇಳ್ತಾರೆ. ಯುಂಜತೆ ಇತಿ ಯೋಗ ಅಂತ ಅಂದ್ರೆ ಯಾವುದು ಒಂದಾಗುತ್ತದೆಯೋ ಅದೇ ಯೋಗ. ಇದು ಸಂಸ್ಕೃತ ಯುಜ್ ಅಂತ ಒಂದು ವರ್ಡ್ ಇಂದ ಬಂದಿದೆ. ಯುಜ್ ಅಂದರೆ ಒಂದಾಗುವುದು ಅಂದ್ರೆ ಜೋಡಿಸುವುದು ಅಂತ ಅರ್ಥ. ಉದಾಹರಣೆಗೆ ಈಗ ಅದರಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ ನಮ್ಮ ಗುರುಗಳು. ಪುರುಷ ಸ್ತ್ರೀಯೊಂದಿಗೆ ಒಂದಾಗುವುದನ್ನು ಸಂಭೋಗ ಅಂತಾರೆ. ಒಟ್ಟಾಗಿ ಜೀವನ ನಡೆಸುತ್ತಿದ್ದರೆ ಅದನ್ನು ಸಂಸಾರ ಯೋಗ ಅಂತ ಕರೀತಾರೆ. ಈ ಯೋಗದಿಂದ ನಮಗೆ ತುಂಬ ಸಂತೋಷ ಸಿಗುತ್ತೆ. ಅದೇ ಥರ ಈ ಯೋಗ ಅನ್ನುವ ಒಂದು ಪದದ ವಿರುದ್ಧ ಅರ್ಥ ವಿಯೋಗ ಅಂತ. ಈ ವಿಯೋಗ ಅಂದರೆ ಅಗಲುವಿಕೆ ಅಂತ. ಈ ಯೋಗದಿಂದ ನಮಗೆ ಸಂತೋಷ ಸಿಕ್ಕಿದ್ರೆ ಈ ವಿಯೋಗದಿಂದ ನಮಗೆ ದುಃಖಕ್ಕೆ, ಈ ವಿಯೋಗ ಎಂಬುದು ದುಃಖಕ್ಕೆ ದಾರಿ ಅಂತ ಹೇಳ್ತಾರೆ. ಯೋಗದಲ್ಲಿ ಹಲವು ವಿಧ ಇದೆ. ನಿನ್ನೆ ಲಲಿತಾ ಮೇಡಮ್ ಹೇಳಿದ್ದಾರೆ. ಅದರನ್ನು ಒಂದು ಶಾರ್ಟ್ ಆಗಿ ನೋಡ್ಕೊಳ್ಳೋಣ. ನಾವೀಗ ಹಠಯೋಗ ಅಂತ ಹೇಳ್ತೀವಿ. ಹಠಯೋಗ ಅಂದರೆ ನಮ್ಮ ಶರೀರದ ಭೌತಿಕ ಶರೀರವನ್ನು ನಮ್ಮ ಮನಸ್ಸಿನೊಂದಿಗೆ ಕೂಡಿಸ್ಕೊಳ್ಳೋದು. ಭೌತಿಕ ಶರೀರ ಮತ್ತೆ ಮನಸ್ಸು ಒಂದಾಗುವುದು ಹಠಯೋಗ. ಅಂದ್ರೆ ಇಲ್ಲಿ ಅನೇಕ ರೀತಿಯ ಆಸನಗಳು, ಮುದ್ರೆಗಳನ್ನು ಮಾಡುತ್ತಾ ಮನಸ್ಸಿನೊಂದಿಗೆ ಒಂದಾಗುವುದು ಅಂತ ಗುರುಗಳು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕರ್ಮಯೋಗ. ಇಲ್ಲಿ ಏನೇ ಯೋಗ ಇದ್ರೂ ಕೂಡ ಈ ಮನಸ್ಸು ಎಂಬುದು ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಆ ವಿಷಯದ ಜೊತೆ ಒಂದಾಗುವುದು ಅಂತ ಅರ್ಥ. ಇಲ್ಲಿ ಏನೇ ಇದ್ರೂ ಕೂಡ ನಮ್ಮ ಮನಸ್ಸೇ ಮುಖ್ಯ, ಅದರ ಜೊತೆ ಒಂದಾಗಬೇಕು. ಈ ಹಠಯೋಗ ಆಯ್ತು. ಹಠಯೋಗ ಅಂದ್ರೆ ನಮ್ಮ ಭೌತಿಕ ಶರೀರ ಮತ್ತೆ ಮನಸ್ಸು ಒಂದಾಗುವುದು. ಅದೇ ತರ ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವೋ ಅದರ ಜೊತೆಗೆ ನಮ್ಮ ಮನಸ್ಸು ಒಂದಾಗುವುದು. ಪ್ರತಿಯೊಂದರ ಜೊತೆ ನಮ್ಮ ಮನಸ್ಸು ಒಂದಾಗುವುದೇ ಯೋಗ. ಆ ಯೋಗ ಅದಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ. ಕರ್ಮಯೋಗ ಅಂದ್ರೆ ನಾವು ಮಾಡುವ ಕೆಲಸದೊಂದಿಗೆ ನಾವು ಮಾಡುವ ಕೆಲಸದೊಂದಿಗೆ ನಮ್ಮ ಮನಸ್ಸು ಒಂದಾಗುವುದು. ಈಗ ಒಂದು ಎಕ್ಸಾಂಪಲ್ ಸಹ ಕೊಟ್ಟಿದ್ದಾರೆ. ನಿನ್ನೆ ಮೇಡಮ್ ಎಲ್ಲ ಹೇಳ್ತಾ ಹೋಗಿದ್ದಾರೆ. ಓದುವುದು ಅಂದ್ರೆ ಏನು? ನಮ್ಮ ಮನಸ್ಸು ಆ ಪುಸ್ತಕದ ವಿಷಯದೊಂದಿಗೆ ಒಂದಾಗುವುದು. ಆಮೇಲೆ ಅಡಿಗೆ ಮಾಡುವ ಕೆಲಸದೊಂದಿಗೆ ನಮ್ಮ ಮನಸ್ಸು ಒಂದಾಗುವುದು. ಅದೇ ತರ ತಿನ್ನುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಮನಸ್ಸು ಒಂದಾಗುವುದು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಅದೇ ನಾದಯೋಗ ಅಂದ್ರೆ ಸಂಗೀತದೊಂದಿಗೆ ನಮ್ಮ ಮನಸ್ಸು ಒಂದಾಗುವುದು. ಅಂದ್ರೆ ಅದೇ ತರ ಜ್ಞಾನಯೋಗ. ಈ ಜ್ಞಾನಗಳೊಂದಿಗೆ ನಮ್ಮ ಮನಸ್ಸು, ಈ ಪುಸ್ತಕದಲ್ಲಿರುವ ಜ್ಞಾನದೊಂದಿಗೆ ನಮ್ಮ ಮನಸ್ಸು ಒಂದಾಗುವುದು ಅಂತ ಹೇಳ್ತಾರೆ. ಇಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಆದ್ರಿಂದ ನಾವು ಮಾಡಿದ ಕಾರ್ಯಗಳಲ್ಲಿ ಸಂಪೂರ್ಣ ಕೌಶಲ್ಯವನ್ನು ತೋರಿಸುವುದು ಅವಶ್ಯಕವಾಗಿದೆ. ಅಂದ್ರೆ ನಾವು ಕಂಪ್ಲೀಟ್ ಆ ಒಂದು ಏನ್ ಕೆಲಸ ಮಾಡ್ತೀವ ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಈಗ ನಾವು ಈ ಜ್ಞಾನ ಯೋಗ ನೋಡಾಯ್ತು. ಆಮೇಲೆ ಈ ಭಕ್ತಿ ಯೋಗ ಅಂತ ಭಕ್ತಿ ಯೋಗ ಅಂದ್ರೆ ಸಕಲ ಚರಾಚರ ಸೃಷ್ಟಿಯೊಂದಿಗೆ ಒಂದಾಗುವುದು. ಅಂದ್ರೆ ಅದೇ ನಾನು ಅದೇ ನಾನು ಎಂಬ ಭ್ರಮೆ ಅಂದ್ರೆ ಲೀನವಾಗುವುದು. ಎಕ್ಸಾಂಪಲ್ ಈಗ ಮೀರಾದೇವಿ, ಆಮೇಲೆ ರಾಧಾಕೃಷ್ಣದಲ್ಲಿ ರಾಧೆ ಆ ಥರ ಇದ್ದಾರೆ ನೋಡಿ. ಅವರೆಲ್ಲರೂ ಭಕ್ತಿ ಯೋಗದಿಂದಲೇ ಬಂದವರು. ಅಲ್ಲಿ ಇಡೀ ಬ್ರಹ್ಮಾಂಡವೇ ಅಂದ್ರೆ ಇಡೀ ನಾನು ಕಂಪ್ಲೀಟ್ ಭಗವಂತನ ಜೊತೆ ಒಂದಾಗಿದ್ದೀನಿ ಅಂತ ಆ ಭಕ್ತಿ ಯೋಗದ ಅರ್ಥ ಆಗುತ್ತೆ. ಈ ಸೃಷ್ಟಿ ಬ್ರಹ್ಮಾಂಡ
ಪ್ರಕೃತಿ ಮತ್ತು ಜೀವಕೋಟಿ ಎಲ್ಲವೂ ನಾನೇ ಆಗಿದ್ದೀನಿ ಎಂಬುದೇ ಅರಿವು ಮೂಡುವುದು ಭಕ್ತಿ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಯೋಗ ಅಂದ್ರೆ ಗುಡಿಯಲ್ಲಿ ಗಂಟೆ ಬಡಿದು ಹಾರ ಹಾಕಿ ಪೂಜೆ ಮಾಡುವುದು ಭಕ್ತಿ ಯೋಗ ಅಲ್ಲ. ನಾವು ಭಗವಂತನೇ ನಾನು ಎಂಬುದೊಂದು ಅಲ್ಲಿ ಆ ತರದ ಒಂದು ಭಕ್ತಿ ಬರಬೇಕು ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾದುದೇ ರಾಜಯೋಗ. ಅದರಿಂದ ಈ ಅಷ್ಟಾಂಗ ಮಾರ್ಗ, ಪತಂಜಲಿಯವರದ್ದು ಅಷ್ಟಾಂಗ ಮಾರ್ಗವನ್ನು ರಾಜಯೋಗ ಅಂತ ಹೇಳ್ತಾರೆ. ಅಲ್ಲಿ ಈ ಭೌತಿಕ ಎಕ್ಸಾಂಪಲ್ ಕೊಡ್ತಾರೆ. ಭೌತಿಕ ಶರೀರದೊಂದಿಗೆ ಮನಸ್ಸು ಒಂದಾಗುವುದು ಹಠಯೋಗವಾದರೆ, ಅಂದ್ರೆ ಈಗ ನಾವು ಆಸನಗಳು ಮಾಡ್ತೀವಿ, ಯೋಗಾಸನಗಳು ಅಂತ ಹೇಳ್ತಾರಲ್ಲ, ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ನಮ್ಮ ಬಾಡಿ ಪೋಸ್ಚರ್, ಅಂದ್ರೆ ನಾವು ನಮ್ಮ ಶರೀರವನ್ನು ನಾವು ಹಠದಿಂದ ಅಂದ್ರೆ ಬಲವಂತದಿಂದ ಈ ತರದ ಒಂದು ಆಸನಗಳಿಗೆ ನಾವು ಒಳಪಡಿಸುವುದು ಅಂತ ಅರ್ಥ. ಅಂದ್ರೆ ಭೌತಿಕ ಶರೀರದೊಂದಿಗೆ ಮನಸ್ಸು ಒಂದಾಗುವುದೇ ಹಠಯೋಗ. ಆದ್ರೆ ರಾಜಯೋಗ ಅಂತ ಕೂಡಲೇ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರದೊಂದಿಗೆ ಮನಸ್ಸು ಒಂದಾಗಿ ಆ ಲೋಕಗಳನ್ನೆಲ್ಲ ಸಂಚಾರ ಮಾಡುವುದೇ ರಾಜಯೋಗ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಭಾರತದ ದೇಶದ ಸ್ವಾತಂತ್ರ್ಯ ಅಂದ್ಕೊಳ್ಳೆ ನಮ್ಗೆ ನೆನಪಾಗುವುದು ಮಹಾತ್ಮ ಗಾಂಧಿ. ಹಾಗೆಯೇ ನಮಗೆ ಧ್ಯಾನ, ರಾಜಯೋಗ ಅಂದ ಕೂಡಲೇ ಪತಂಜಲಿ ಮಹರ್ಷಿ ನೆನಪಾಗ್ತಾರೆ. ಅಂದ್ರೆ ಧ್ಯಾನ ಮತ್ತು ಪತಂಜಲಿ ಬೇರೆ ಬೇರೆ ಅಲ್ಲ, ಇದು ಎರಡೂ ಒಂದಾಗಿದೆ. ಪತಂಜಲಿಯನ್ನು ನೆನೆದರೆ ಅಲ್ಲಿ ಧ್ಯಾನವಿರುತ್ತದೆ. ಹಾಗೆಯೇ ಧ್ಯಾನದ ಪರಮ ಸ್ಥಿತಿಯನ್ನು ತಲುಪಿದ್ರೆ ಅಲ್ಲಿ ಪತಂಜಲಿ ತತ್ವ ಇರುತ್ತೆ. ಅಂದ್ರೆ ಪತಂಜಲಿ ಅಂತ ಹೇಳಿದ ಕೂಡಲೇ ನಮ್ಗೆ ಧ್ಯಾನದ ನೆನಪಾಗುತ್ತೆ. ಈಗ ಮಹಾತ್ಮ ಗಾಂಧಿ ಅಂತ ಹೇಳಿದ ಕೂಡಲೇ ನಮ್ಮ ದೇಶ ಭಾರತದ ಸ್ವಾತಂತ್ರ್ಯ ನೆನಪಾಗುತ್ತಲ್ವಾ. ಅದೇ ತರ ಪತಂಜಲಿ ಅಂದ್ರೆ ನಮ್ಗೆ ಧ್ಯಾನ, ಯೋಗ ಅಂತ ಹೇಳಿ ನೆನಪಾಗುತ್ತೆ. ಅಂದ್ರೆ ಈ ಎಕ್ಸಾಂಪಲ್ ಹಾಗೆ ಕೊಡ್ತಾರೆ. ಭಾರತ ಅಂದ್ರೆ ಗಾಂಧೀಜಿ ಅಂದ್ರೆ ಭಾರತ ಅಂತ ಹೇಳಿದ ಹಾಗೆ. ಈಗ ನಾವು ಅಷ್ಟಾಂಗ ಮಾರ್ಗದ ಬಗ್ಗೆ ತಿಳ್ಕೊಳ್ಳೋಣ. ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಮಾರ್ಗದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಅಷ್ಟಾಂಗ ಮಾರ್ಗದಲ್ಲಿ ಮನುಷ್ಯನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ 8 ಹಂತಗಳು ಇರುತ್ತೆ ಅಂತ ಇಲ್ಲಿ ಪತಂಜಲಿ ಮಹರ್ಷಿ ಯೋಗದ ಸೂತ್ರದ ಪ್ರಕಾರ 8 ಹಂತಗಳಿರುತ್ತೆ ಅಂತ. ಇದು ಒಂದೊಂದಾಗಿ ಏರಬೇಕಾದ ಹಂತಗಳು ಅಂತಿಮವಾಗಿ ಮನುಷ್ಯನನ್ನು ಪರಮ ಶಾಂತಿ ಮತ್ತು ಮುಕ್ತಿಯ ಕಡೆ ಕೊಂಡೊಯ್ಯುತ್ತದೆ ಅಂತ ಹೇಳ್ತಾರೆ. ಅಷ್ಟ ಅಂದ್ರೆ 8 ಅಂಗಗಳು, ಅಂದ್ರೆ 8 ಅಂಗಗಳು ಇರುವ ಒಂದು ಇದು ಯಾವುದು ತತ್ವ ಅಂತ. ಇದು ಈಗ ಈ ಅಷ್ಟಾಂಗ ಯೋಗಗಳಂದ್ರೆ ಪತಂಜಲಿ ಮಹರ್ಷಿಗಳು ಹೇಳಿದ ಪ್ರಕಾರ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು 8. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಮತ್ತು ಧಾರಣ, ಧ್ಯಾನ, ಸಮಾಧಿ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಈ ಪತ್ರಿಜಿ ಗುರುಗಳು ಏನ್ ಮಾಡಿದ್ದಾರೆ ಅಂದ್ರೆ ಈ ಫಸ್ಟ್ 1, 2 ಅಂದ್ರೆ ಯಮ, ನಿಯಮ ಅಂತ ಇದೆಯಲ್ಲ, ಅದನ್ನು ಲಾಸ್ಟ್ ತಗೊಂಡೋಗಿದ್ದಾರೆ. ಫಸ್ಟ್ ಸ್ಟೆಪ್ಪೇ ಆಸನ ಅಂತ ಇಲ್ಲಿ ಶುರು ಮಾಡಿದ್ದಾರೆ. ಇಲ್ಲಿ ನಮ್ಗೆ ಯಾಕೆಂದ್ರೆ ಈ ಯಮ, ನಿಯಮ ಅಂದ್ರೆ ಅದು ಮಾಮೂಲಿ ಮನುಷ್ಯನದ್ದು ಇದು ಬರುತ್ತೆ. ಅವನು ಭೌತಿಕವಾಗಿ ಹೇಗಿರ್ಬೇಕು, ಸಾಮಾಜಿಕ ಅಂದ್ರೆ ಪರ್ಸನಲಿ ಅವನು ಹೇಗಿರ್ಬೇಕು ಮತ್ತು ಸಾಮಾಜಿಕ ಒಂದು ಸಮಾಜದಲ್ಲಿ ಹೇಗಿರ್ಬೇಕು ಅಂತ ಹೇಳುವ ಆ 2 ಅಂಶಗಳನ್ನು ತೆಗೆದು ಬಿಟ್ಟು ಫಸ್ಟೇ ಆಸನ ಅಂತ ತಗೊಂಡಿದ್ದಾರೆ. ಅಂದ್ರೆ ಮೊದಲ ಮೆಟ್ಟಿಲು ಅಂದ್ರೆ ಹಂತ ಆಸನದಿಂದ ಶುರು ಮಾಡ್ತಾರೆ. ಅಂದ್ರೆ ಮೊದಲ 2 ಯಮ, ನಿಯಮ ಬಿಟ್ಬಿಟ್ಟು ಈ ಆಸನವನ್ನು ಶುರು ಮಾಡಿದ್ದಾರೆ. ಅವರ ಪ್ರಕಾರ, ನಮ್ಮ ಗುರುಗಳು ಹೇಳುವ ಪ್ರಕಾರ ಅಷ್ಟಾಂಗ ಯೋಗದಲ್ಲಿ ಮೊದಲ ಹಂತವೇ ಆಸನ, ಆಮೇಲೆ ಸೆಕೆಂಡ್ ಪ್ರಾಣಾಯಾಮ, 3 ಪ್ರತ್ಯಾಹಾರ, ನೆಕ್ಸ್ಟ್ ಧಾರಣ, ಆಮೇಲೆ 5 ಧ್ಯಾನ, ಸಮಾಧಿ, ಲಾಸ್ಟ್ 7ನೇದ್ದು ಯಮ ಮತ್ತೆ ನಿಯಮ ಅಂತ ಹೇಳಿದ್ದಾರೆ. ಇದಂದ್ರೆ ಈಗ ಯಾಕೆ ಹೇಳಿದ್ದಾರೆ ಅಂತ ಲಾಸ್ಟಿಗೆ ನೋಡೋಣ. ಇಲ್ಲಿ ಯಮ ಅಂದ್ರೆ ಅದೇ ನಾನು ಹೇಳಿದಲ್ಲ ಈಗ ಸಾಮಾಜಿಕ ಶಿಸ್ತು, ಸಮಾಜದಲ್ಲಿ ಇತರರೊಂದಿಗೆ ಹೇಗೆ ನಡ್ಕೋಬೇಕು ಅಂತ ಹೇಳೋದು ಯಮ. ಈ ನಿಯಮ ಅಂದ್ರೆ
ಸ್ವಂತ ಉದ್ಧಾರಕ್ಕಾಗಿ, ನಮ್ಮ ಆಂತರಿಕ ಶುದ್ಧಿಗಾಗಿ ನಾವು ಮಾಡಬೇಕಾದ ವೈಯಕ್ತಿಕ ಅಭ್ಯಾಸ, ನಿಯಮ. ಅಂದರೆ ಇಲ್ಲಿ ಇದು ಯಾಕೆ ಲಾಸ್ಟ್ ತಗೊಂಡಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ, ಅವರು ನಮ್ಮ ಗುರುಗಳು ಹೇಳ್ತಾ ಇರೋದು ಏನಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಸ್ಥಿತಿಯಲ್ಲಿದ್ರು, ಅವನಿಗೆ ಯಾವ ಕೆಟ್ಟ ಇತಿಹಾಸವೇ ಇರಲಿ, ಅವನು ತಕ್ಷಣ ರಾಜಯೋಗವನ್ನು ಪ್ರಾರಂಭಿಸಬೇಕು. ಅಂದ್ರೆ ಈ ಅವನು ಈಗ ಅಲ್ಲಿ ಈ ತರ ಸಮಾಜದಲ್ಲಿ ಈ ತರ ಇರುವವರೇ ನಮ್ಗೆ ಈ ಧ್ಯಾನ ಮಾಡ್ಲಿಕ್ಕೆ ಬರ್ಬೇಕು, ಈ ತರ ನಿಯಮವನ್ನು ಅನುಸರಿಸಿ ಅವ್ರು ಈ ತರ ಶುಚಿಯಾಗಿದ್ರೇನೆ ಅವರು ಧ್ಯಾನ ಮಾಡ್ಬೇಕು ಅಂತ ಫಸ್ಟಿಗೆ ನಾವು ನಿರ್ಬಂಧಗಳನ್ನು ಹೇರಿದ್ರೆ ಅಲ್ಲಿ ಏನಾಗುತ್ತೆ, ನಾವು ಧ್ಯಾನ ಮಾಡಬಾರ್ದು ಅಂತ ಅಲ್ಲಿ ಬರುತ್ತೆ. ಅದರಿಂದ ಅದೊಂದು ಹಾಸ್ಯಾಸ್ಪದವಾದ ವಿಚಾರ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯು ಯಾವುದೇ ಸ್ಥಿತಿಯಲ್ಲಿರಲಿ, ಅವನಿಗೆ ಯಾವುದೇ ಕೆಟ್ಟ ಇತಿಹಾಸವಿದ್ರೂ ಅವನು ತಕ್ಷಣವೇ ರಾಜಯೋಗವನ್ನು ಪ್ರಾರಂಭಿಸಬೇಕು. ನಮಗೆ ದುರ್ಗುಣಗಳಿದ್ದರೆ ನಾವು ಧ್ಯಾನ ಮಾಡಬಾರದು, ರಾಜಯೋಗ ಮಾಡಬಾರದು ಎಂಬುದು ತುಂಬಾ ಹಾಸ್ಯಾಸ್ಪದ ವಿಚಾರ. ನಾವು ಕೆಟ್ಟ ಗುಣ, ನಾವು ಕೆಟ್ಟವರಾಗಿದ್ದೇವೆ ಅಂದ್ರೆ ನಾವು ಧ್ಯಾನ ಮಾಡಬಾರ್ದು, ನಾವು ರಾಜಯೋಗ ಮಾಡಬಾರ್ದು ಎಂಬುದು ಹೇಳುದು ಒಂಥರ ಹಾಸ್ಯಾಸ್ಪದ ವಿಚಾರ ಅಂತ ಗುರುಗಳು ಹೇಳ್ತಾರೆ. ಹೌದಲ್ವಾ? ಯಾಕೆಂದ್ರೆ ನಮಗೆ ಏನೇ ಕೆಟ್ಟ ಇದು ಇದ್ರೂ ಕೂಡ ಒಬ್ಬ ಮನುಷ್ಯ ಒಳ್ಳೆಯವನಾಗ್ಬೇಕು ಅಂದ್ರೆ ಈ ಯಮ ನಿಯಮ ಪಾಲಿಸ್ಬೇಕು ಅಂತ ಅವನಿಗೆ ಫಸ್ಟಿಗೆ ನಾವು ಕಂಡೀಷನ್ಸ್ ಹೇರಿದ್ರೆ ಏನಾಗುತ್ತೆ, ಅವನು ಬರೋದೇ ಇಲ್ಲ. ಅಯ್ಯೋ ಯಾರು ಮಾಡ್ತಾರೆ, ನನಗೆ ಸಾಧ್ಯನೇ ಇಲ್ಲ, ನಾನು ಹಿಂಗೆ ಇರೋದು ಅಂತ. ಆಗ ಅವನು ಮುಂದೆ ಧ್ಯಾನಕ್ಕೆ ಅಂತ ಬರಲ್ಲ. ಅದಕ್ಕೋಸ್ಕರ ಅವ್ರು ಅದನ್ನು ಲಾಸ್ಟಿಗೆ ಇಡ್ತಾರೆ. ನಮ್ಮಲ್ಲಿ ಉತ್ತಮ ಗುಣಗಳಿದ್ರೆ ಆ ತರ ಆಯ್ತಲ್ವಾ, ಅವನು ಬರಲ್ಲ ಅಂತ ಆಯ್ತು. ಸಪೋಸ್ ನಮ್ಮಲ್ಲಿ ಉತ್ತಮ ಗುಣಗಳಿದ್ರೆ ನಮಗೆ ರಾಜಯೋಗದ ಅಗತ್ಯ ಇಲ್ಲ. ನಮ್ಗೆ ಒಳ್ಳೆಯವರಾಗ್ಬೇಕು, ನಾವು ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೆ ರಾಜಯೋಗ ಬೇಕು. ನಮ್ಮಲ್ಲೇ ಉತ್ತಮ ಗುಣಗಳಿದ್ರೆ ನಾವು ರಾಜಯೋಗ ನಾವು ಅಗತ್ಯ ಇಲ್ಲ ನಮ್ಗೆ. ಈಗ ಎಕ್ಸಾಂಪಲ್ ಕೊಡ್ತಾರೆ, ಒಬ್ಬ ರೋಗಿ ಇರ್ತಾನೆ, ರೋಗಿಗೆ ವೈದ್ಯರು ಮತ್ತು ಅವಶ್ಯಕತೆಗಳಿದ್ದಾಗ ಮಾತ್ರ ರೋಗಿ ವೈದ್ಯರ ಹತ್ರ ಹೋಗ್ತಾನೆ. ಅಂದ್ರೆ ರೋಗಿಗೆ ವೈದ್ಯರು ಮತ್ತೆ ಔಷಧಿಗಳ ಅವಶ್ಯಕತೆ ಇದೆ. ಆದ್ರೆ ರೋಗಿ ಅಲ್ಲದಿದ್ದವನು, ಒಬ್ಬ ಆರೋಗ್ಯವಂತನಿಗೆ ಅವಶ್ಯಕತೆ ಇದೆಯಾ? ಅದೇ ತರ ರೋಗಿ ಅಂದ್ರೆ ಇಲ್ಲಿ ಒಬ್ಬ ಸಮಾಜದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಅಂತ ಹೇಳಿದವು ಎಕ್ಸಾಂಪಲ್ ಕೊಡದವರು, ಕೆಟ್ಟ ವ್ಯಕ್ತಿಗೆ ಈ ಅವಶ್ಯಕತೆ ಇರುತ್ತೆ, ಈ ಧ್ಯಾನ ಇದೆಲ್ಲದರದ್ದು ಅವಶ್ಯಕತೆ ಇರುತ್ತೆ. ಆದ್ರೆ ಒಳ್ಳೆಯ ವ್ಯಕ್ತಿಗೆ ಮಾಡದಿದ್ರೂ ನಡೀತದೆ ರಾಜಯೋಗ. ಹಾಗಿದ್ರಿಂದ ನೀನು ಒಳ್ಳೆ ವ್ಯಕ್ತಿ ಆಗೋ, ಮತ್ತೆ ನೀನು ಬಾ ಧ್ಯಾನಕ್ಕೆ ಅಂತ ಹೇಳಿ ನಾವು ಫಸ್ಟಿಗೆ ಅವನಲ್ಲಿ ನಿರ್ಬಂಧ ಹೇರಕ ಆಗಲ್ಲ ಅಂತ ನಮ್ಮ ಗುರುಗಳಿದಕ್ಕೆ ಸಮರ್ಥನೆ ಕೊಡ್ತಾರೆ. ದುರ್ಗುಣಗಳನ್ನು ಹೊಂದಿರುವವನು ಒಳ್ಳೆಯವನಾಗಲು ರಾಜಯೋಗದ ಅವಶ್ಯಕತೆ ಇದೆ. ಆದ್ದರಿಂದ ಯಮ ನಿಯಮಗಳಲ್ಲಿ ಪರಿಪೂರ್ಣನಾದವನಿಗೆ ರಾಜಯೋಗದ ಅಗತ್ಯವಿಲ್ಲ. ರಾಜಯೋಗದಲ್ಲಿ ಸಿದ್ಧಹಸ್ತನಾಗಿದ್ದವನಿಗೆ, ಅಂದ್ರೆ ರಾಜಯೋಗದಲ್ಲಿ ಅಂದ್ರೆ ಅವನಿಗೆ ಕಂಪ್ಲೀಟ್ ಧ್ಯಾನ, ಸ್ವಾಧ್ಯಾಯ ಎಲ್ಲ, ಇದು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅದೆಲ್ಲ ಗೊತ್ತಾದ್ರೆ ಅವನಿಗೆ ಯಮ ನಿಯಮಗಳು ತನ್ನಿಂತಾನೇ ಬರುತ್ತೆ. ನೀನ್ ಫಸ್ಟೇ ಯಮ ನಿಯಮ ನೀನ್ ಇಂತ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು ಧ್ಯಾನಕ್ಕೆ, ಆಮೇಲೆ ಅಷ್ಟೇ ಬಾ ಅಂತ ಹೇಳಿದ್ರೆ ಯಾರು ಬರಲ್ಲ, ಬರುವುದು ಇಲ್ಲ, ಮತ್ತೆ ಬರಕ್ಕೂ ಇಷ್ಟಪಡಲ್ಲ. ಅದೇ ನಿನಗೆ ಫಸ್ಟಿಗೆ ನೀನು ಎಲ್ಲವನ್ನು ಮಾಡಿದಾಗ ನಿಂಗೆ ತನ್ನಿಂತಾನೇ ಈ ಯಮ ನಿಯಮಗಳು ಸಿದ್ಧಿಸ್ತದೆ ಅಂತ ಗುರುಗಳೇ ಇಲ್ಲಿ ಹೇಳ್ತಾರೆ, ಸಮರ್ಥನೆ ಕೊಡ್ತಾರೆ. ಯಾಕೆ ಅವರು ಯಮ ನಿಯಮವನ್ನು ಲಾಸ್ಟಿಗೆ ಇಟ್ರು ಅಂತ. ಯಮ ನಿಯಮದ ಅಗತ್ಯ ಬೇಕಾಗಿರೋದು ಯಾರಿಗೆ? ಒಬ್ಬ ಸಮಾಜದಲ್ಲಿ ಕೆಟ್ಟ ವ್ಯಕ್ತಿ ಇದ್ರೆ ಅಗತ್ಯ ಯಾರಿಗೆ ಬೇಕಂದ್ರೆ ಈ ರಾಜಯೋಗ ಮಾಡಿದವನಿಗೆ. ರಾಜಯೋಗ ಆಲ್ರೆಡಿ ಅವನಿಗೆ ಸಿದ್ಧಿಸಿದ್ರೆ ಯಮ ನಿಯಮದ ಅವಶ್ಯಕತೆ ಇಲ್ಲ. ಸಪೋಸ್ ನಾವು ಫಸ್ಟಿಗೆ ಆ ಯಮ ನಿಯಮವನ್ನು ತಗೊಂಡು ಬಂದ್ರೆ ಅವನು ಆ ವ್ಯಕ್ತಿ ಮತ್ತೆ ಅವನು ಈ ರಾಜಯೋಗ ಎಲ್ಲ ಮಾಡಕ್ಕೆ ಅವನಿಗೆ ಸಾಧ್ಯ ಇಲ್ಲ, ಅವನು ಬರೋದೇ ಇಲ್ಲ ಧ್ಯಾನಕ್ಕೆ. ಆದ್ರಿಂದ ಫಸ್ಟಿಗೆ ನಾವು ಆಸನದಿಂದಲೇ ಶುರು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಗೊತ್ತು, ಫಸ್ಟ್ ನಾವು ಆಸನ ಏನು ಅಂತ ನೋಡ್ಕೊಂಡ್ರೆ ನಮ್ಗೆ ಎಲ್ಲಾ ಈ ಪಿರಮಿಡ್ ನಮ್ಗೆ ಧ್ಯಾನಿಗಳಿಗೆ ಈ ಆಸನ ಎಂಬುದು ಖಂಡಿತ ಎಲ್ರಿಗೂ ಗೊತ್ತೇ ಇರುತ್ತೆ. ಆಸನ ಅಂದ್ರೆ ಸುಖ ಸ್ಥಿರ ಆಸನ. ಆಸನ ಅಂದ್ರೆ ಯಾವುದೇ ಆಸನ ತಗೋಬಹುದು, ಅದು ಸ್ಥಿರವಾಗಿರ್ಬೇಕು ಮತ್ತು ಸುಖಮಯವಾಗಿರ್ಬೇಕು. ಅದ್ ನೀವು ಆ ಗಂಟೆ ಕಟ್ಲೆ ಅದರಲ್ಲಿ ಕುತ್ಕೊಳ್ಳುವ ಆ ಒಂದು ಪೋಸ್ಚರ್ ಅಲ್ಲಿ ಕುತ್ಕೊಳ್ಳುವಂಗಿರುವುದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಎಲ್ಲ ಸಮಯದಲ್ಲೂ ಚೆನ್ನಾಗಿ ಕುಳಿತುಕೊಳ್ಳಲು ಸಾಧ್ಯವಾಗಬೇಕು.
ಅಂದ್ರೆ 1 ಅವರ್ 2 ಅವರ್ 3 ಅವರ್ ಕೂತ್ಕೊಂಡ್ರು ನಮ್ಗೆ ಯಾವ ಒಂದು ಆಯಾಸವಾಗಬಾರ್ದು, ಆ ಪೋಸ್ಚರ್ ಕೂಡ ನಮ್ಗೆ ಚೇಂಜ್ ಮಾಡುವಂಗೆ ಇರಬಾರ್ದು. ಆ ತರದ ಒಂದು ಆಸನವನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಗುರುಗಳು ಹೇಳ್ತಾರೆ, ಎಲ್ರಿಗೂ ತಕ್ಷಣ ಈ ಆಸನ ಸಿದ್ಧಿ ಬರಲ್ಲ. ಅನೇಕ ಜನರಿಗೆ ಇದು ನಿಧಾನವಾಗಿ ಬರುತ್ತೆ. ಕನಿಷ್ಠ 3 ಗಂಟೆಗಳ ಕಾಲ ಅಭ್ಯಾಸದೊಂದಿಗೆ ಈ ಆಸನ ಜಯ ಅಭ್ಯಾಸ ಮಾಡ್ತಾ ಹೋದ್ರೆ ಈ ಆಸನ ಜಯ ಲಭಿಸ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು 2ನೇದು ಪ್ರಾಣಾಯಾಮ. ಕುಳಿತುಕೊಂಡ್ಮೇಲೆ ಏನ್ ಮಾಡಬೇಕು? ಕೈಗಳನ್ನು ಸರಿಯಾಗಿ ಹಿಡಿದುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ, ಕಾಲು ಕ್ರಾಸ್ ಮಾಡಿ, ನಂತರ ಶ್ವಾಸದ ಮೇಲೆ ಗಮನ ಹರಿಸಬೇಕು. ಶ್ವಾಸದ ಮೇಲೆ ಗಮನ ಅಂದ್ರೆ ಇಲ್ಲಿ ಪ್ರಾಣಾಯಾಮ. ಸೆಕೆಂಡ್ ಒನ್ ಪ್ರಾಣಾಯಾಮ ಅಂತ ಹೇಳಿದಾರಲ್ಲ, ಶ್ವಾಸದ ಮೇಲೆ ಗಮನ ಅಂದ್ರೆ ಇಲ್ಲಿ ಪ್ರಾಣಾಯಾಮ. ಶ್ವಾಸ ಎಂದರೆ ಭೌತಿಕ ಶಕ್ತಿಯ ರೂಪ ಮತ್ತು ಉಸಿರಾಟವು ಬಾಹ್ಯ ಶಕ್ತಿಯ ರೂಪ. ಅಂದ್ರೆ ಉಸಿರಾಟ ಅಥವಾ ಶ್ವಾಸ ಎಂಬುದು ಭೌತಿಕ ಶಕ್ತಿ, ಬಾಹ್ಯ ರೂಪ. ಈ ಶ್ವಾಸ ಮತ್ತು ಪ್ರಾಣ ಎರಡು ಕೂಡ ಒಂದೇ. ಇಲ್ಲಿ ನಾವು ಪ್ರಾಣಾಯಾಮ ಅಂದ್ರೆ ನಾವು ಉಸಿರಿನ ಕಡೆ ಗಮನ ಕೊಡ್ತೀವಿ. ಇಲ್ಲಿ ಕೂಡ ನಾವು ಅದೇ ನೋಡ್ತೀವಿ, ಈ ಉಸಿರು ಮತ್ತೆ ನಮ್ಮ ಮನಸ್ಸು ಒಂದಾಗುವುದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಈ ಶ್ವಾಸ ಮತ್ತು ಪ್ರಾಣ ಎಂದರೆ ಎರಡೂ ಒಂದೇ. ಪ್ರಾಣ ಎಂಬುದು ಶಕ್ತಿಯ ಸಂಕೇತ. ಶ್ವಾಸದ ಮೇಲೆ ಗಮನ ಎಂದರೆ ಪ್ರಾಣಾಯಾಮ. ಹೆಚ್ಚಿನ ಜನರಿಗೆ ಪ್ರಾಣಾಯಾಮ ಅಂದರೆ ಶ್ವಾಸವನ್ನು ನಿಯಂತ್ರಿಸುವುದು ಅಥವಾ ಕಂಟ್ರೋಲ್ ಮಾಡುವುದು ಅಂತ ನಂಬಿಕೆ. ಈಗ ಪ್ರಾಣಾಯಾಮ ಅಂತ ಹೇಳಿದ ಕೂಡಲೇ ಕುಂಭಕ, ರೇಚಕ, ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ. ಆದ್ರೆ ನಮ್ಮ ಗುರುಗಳು ಹೇಳ್ತಾ ಇರೋದು ಪ್ರಾಣಾಯಾಮ ಅಂದ್ರೆ ಸ್ಥಿರ, ಇದು ಯಾವುದೇ ಒಂದು ಶ್ವಾಸವನ್ನು ಯಾವುದೇ ತರ ನಿಯಂತ್ರಿಸುವ ಅಗತ್ಯವಿಲ್ಲ. ಅದೆಲ್ಲ ಹಠಯೋಗದ ಪ್ರಕ್ರಿಯೆಯಲ್ಲಿ ಮಾತ್ರ. ರಾಜಯೋಗದ ಪ್ರಕ್ರಿಯೆಯಲ್ಲಿ ಅದರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ. ಅದು ಕೇವಲ ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದು ಮತ್ತು ಬೇರೆ ಯಾವುದೇ ಆಲೋಚನೆಗಳಿಲ್ಲದೆ ಉಸಿರಾಟದ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುವುದು. ನಾವು ಆ ಸಮಯದಲ್ಲಿ ದೇವರಾಗ್ಲಿ, ಮೂರ್ತಿ ಆಗಲಿ, ಪ್ರಪಂಚದ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವುದರ ಬಗ್ಗೆ ಕೂಡ ಯೋಚಿಸಬಾರ್ದು. ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸುವುದರಿಂದ ಇದನ್ನು ಸುಖ ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಈ ಪ್ರಾಣಾಯಾಮವನ್ನೇ ಬುದ್ಧ ಆನಾಪಾನಸತಿ ಅಂತ ಕರೆದಿದ್ದಾರೆ ಅಂತ ಹೇಳ್ತಾರೆ. ಅವರು ಯಾವ ತರ ಈ ಶ್ವಾಸ ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಿನ ಮೇಲೆ ಗಮನ ಅಷ್ಟೇ, ನಮ್ಮ ಸಹಜ ಉಸಿರಿನ ಮೇಲೆ ಗಮನ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರತ್ಯಾಹಾರ. ಪ್ರತಿ ಪ್ಲಸ್ ಆಹಾರ ಅಂದ್ರೆ ಆಹಾರಕ್ಕೆ ವಿರುದ್ಧವಾದುದು, ಅಂದ್ರೆ ಬೇರೆ ರೀತಿಯ ಆಹಾರ ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಈ ಬಹಿರಂಗ ಯೋಗ ಮತ್ತು ಅಂತರಂಗ ಯೋಗದ ನಡುವೆ ಇರುವ ಅತ್ಯಂತ ಪ್ರಮುಖ ಸೇತುವೆ. ಬಹಿರಂಗ ಯೋಗ ಹೊರಗಡೆಯ ವಿಚಾರಗಳು, ಅಂತರಂಗ ಯೋಗ ಅಂದ್ರೆ ನಮ್ಮ ಒಳಗಡೆಯ ವಿಚಾರಗಳು. ಅವೆರಡರಕ್ಕೆ ಇರುವ ಸೇತುವೆಯೇ, ಯೋಗದ ಸೇತುವೆಯೇ ಈ ಪ್ರತ್ಯಾಹಾರ. ಅಂದ್ರೆ ಹೊರಗೆ ಮುಖ ಮಾಡಿರುವ ಇಂದ್ರಿಯಗಳು ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳಿದೆಯಲ್ಲ, ಅದನ್ನು ತಿರುಗಿಸಿ ಒಳಮುಖ ಮಾಡುವುದೇ ಈ ಪ್ರತ್ಯಾಹಾರ. ಅಂದ್ರೆ ನಮ್ಮ ಇಂದ್ರಿಯಗಳೊಂದಿಗೆ ನಾವು ಲೌಕಿಕ ವಸ್ತುಗಳಿಂದ ನಾವು ಸಂಕೇತಗಳನ್ನು ಗ್ರಹಿಸುತ್ತೇವೆ, ಅವು ಆಂತರಿಕ ವಸ್ತುಗಳಿಗೆ ಹರಡುತ್ತವೆ. ಅಂದ್ರೆ ಹೊರಗಿನ ಪ್ರಪಂಚದಿಂದ ಎಲ್ಲವನ್ನು ನಾವು ನೋಡ್ತೀವಲ್ವಾ, ಆ ನೋಡುವುದು, ಕೇಳುವುದು, ಆಡುವುದು ಮತ್ತೆ ಗ್ರಹಿಸುವುದು ಎಲ್ಲವನ್ನು ನಮ್ಮ ಹೊರಗಿನ ಪ್ರಪಂಚಕ್ಕೆ ಚಾಚಿರ್ತವೆ. ಅದನ್ನೆಲ್ಲ ಒಳಮುಖವಾಗಿ ತರಿಸುವುದೇ ಈ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಏನಂದ್ರೆ, ಈಗ ಕಣ್ಣು ದೃಶ್ಯಗಳನ್ನು ನೋಡ ಬಯಸ್ತದೆ, ಕಿವಿ ಸಂಗೀತ, ಹರಟೆ ಎಲ್ಲ ಕೇಳಿಸ್ಲಿಕ್ಕೆ ಬಯಸ್ತದೆ, ನಾಲಿಗೆ ರುಚಿ, ಚರ್ಮ ಸ್ಪರ್ಶ. ಈ ತರ ಈ ಮನಸ್ಸು ಎಂಬುದು ಈ ಎಲ್ಲದರ ಹಿಂದೆ ಓಡ್ತಾ ಇರುತ್ತೆ. ಪ್ರತ್ಯಾಹಾರ ಅಂದ್ರೆ ಈ ಆಮೆ ಇರುತ್ತಲ್ಲ, ಆಮೆ ಯಾವ ತರ ಅಪಾಯ ಬಂದಾಗ ತನ್ನ ಕೈ ಕಾಲು ತಲೆ ಎಲ್ಲ ಚಿಪ್ಪಿನೊಳಗೆ ಎಳ್ಕೊಳ್ಳುವಂತೆ, ಈ ಯೋಗಿ ಅಂದ್ರೆ ಧ್ಯಾನಿಯು ತನ್ನ ಇಂದ್ರಿಯಗಳನ್ನು ಬಾಹ್ಯ ಪ್ರಪಂಚದ ಆಕರ್ಷಣೆಯಿಂದ ಮುಕ್ತಗೊಳಿಸಿ ಒಳಮುಖವಾಗಿ ತಿರುಗಿಸುವುದು ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಪ್ರತ್ಯಾಹಾರ ಸಿದ್ಧಿಸದೆ ಮುಂದಿನ ಹಂತಗಳಾದ ಧಾರಣ ಮತ್ತು ಧ್ಯಾನವನ್ನು ತಲುಪಲು ಸಾಧ್ಯವಿಲ್ಲ. ಪ್ರತ್ಯಾಹಾರ ಸಿದ್ಧಿಸಲೇಬೇಕು. ಅಂದ್ರೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸುವುದೇ ಪ್ರತ್ಯಾಹಾರ. ಈ ಮನಸ್ಸು ಕೇಂದ್ರೀಕರಿಸು, ನಾವಿಲ್ಲಿ ಉಸಿರಾಟದ ಬಗ್ಗೆ
ನಮ್ಮ ಗುರುಗಳಲ್ಲಿ ನಮ್ಮ ಈ ಆನಾಪಾನಸತಿ ಧ್ಯಾನದಲ್ಲಿ ಉಸಿರಾಟದ ಮೇಲೆ ಗಮನ ಕೊಡ್ಲಿಕ್ಕೆ ಹೇಳಿದ್ದಾರೆ. ಮನಸ್ಸನ್ನು ಮತ್ತು ಉಸಿರಾಟವನ್ನು ಒಂದು ಮಾಡಬೇಕು ಅಂತ. ಈಗ ನಮ್ಗೆ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ, ಈಗ ನಾವು ಈಗ ರೇಡಿಯೋ ಅಂತ ಹೇಳ್ತೀವಿ. ರೇಡಿಯೋ ಕೇಳ್ತಾ ಇರ್ತೀವಿ, ಹೊರಗಿನ ಗದ್ದಲ ನಿತ್ರೆ ಮಾತ್ರ ರೇಡಿಯೋ ನಮ್ಗೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕೇಳ್ತದೆ. ಅದೇ ತರ ಈ ಪ್ರತ್ಯಾಹಾರ ಎಂಬುದು ನಮ್ಮ ಹೊರಗಿನ ಪ್ರಪಂಚದಿಂದ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಇದು ಮಾಡುತ್ತದೆ. ಒಳಮುಖವಾಗಿ ನಮ್ಗೆ ಮಾಡುವುದೇ ಪ್ರತ್ಯಾಹಾರ. ಅಂದ್ರೆ ಹೊರಗಿನ ಪ್ರಪಂಚದ ಸ್ವಿಚ್ ಆಫ್ ಮಾಡಿ ಒಳಗಿನ ಜಗತ್ತಿನ ಸ್ವಿಚ್ ಆನ್ ಮಾಡುವುದು ಎಂಬುದೇ ಪ್ರತ್ಯಾಹಾರ. ಒಬ್ಬ ವ್ಯಕ್ತಿಯು ಚೆನ್ನಾಗಿ ಉಸಿರಾಡುವತ್ತ ಗಮನ ಕೇಂದ್ರೀಕರಿಸಿದಾಗ ಎಲ್ಲ ಆಲೋಚನೆಗಳು ಹೋಗುತ್ತೆ. ಎಲ್ಲ ಆಲೋಚನೆ ಹೋದ್ಮೇಲೆ ಏನಾಗುತ್ತೆ, ನಿರ್ವಿಷಯ ಸ್ಥಿತಿಗೆ ಬರ್ತಾನೆ. ನಾವು ಆಂತರಿಕ ವಿಷಯಗಳನ್ನು ನೋಡ್ಲಿಕ್ಕೆ, ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮನೆ ನಿರ್ವಿಷಯ ಅಂತಂದ್ರೆ ಯಾವ ಒಂದು ಯೋಚನೆಗಳು ಇಲ್ಲದ ಸ್ಥಿತಿಗೆ ನಾವು ಬಂದಾಗ ನಾವು ಆಂತರಿಕವಾಗಿ ನಾವು ಅದನ್ನು ನೋಡ್ಲಿಕ್ಕೆ, ನಮ್ಮ ಧ್ಯಾನದ ಅನುಭವಗಳನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದಲೇ ಇದನ್ನು ಪ್ರತ್ಯಾಹಾರ ಅಂತ ಹೇಳ್ತಾರೆ. ನಾವು ಈ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಬೇಕು. ಇದನ್ನು ಅಭ್ಯಾಸ ಮಾಡಿದರೆ ನಾವು ಆಂತರಿಕ ವಿಷಯಗಳನ್ನು ನೋಡುತ್ತೇವೆ. ನಂತರ ನಾವು 4ನೇ ಹಂತವನ್ನು ತಲುಪುತ್ತೇವೆ. 4ನೇ ಹಂತ ಅಂದ್ರೆ ಪ್ರತ್ಯಾಹಾರ ಆದ ಮೇಲೆ ಧಾರಣ ಅಂತ ಬರುತ್ತೆ. ಈ ಧಾರಣ, ಈ ಏಕಾಗ್ರತೆ ಅಂದ್ರೆ ನಾವು ಆಂತರಿಕ ವಿಷಯಗಳನ್ನು ಅಂದ್ರೆ ನಮ್ಮ ಆಂತರಿಕ ಇಂದ್ರಿಯಗಳನ್ನು ನೋಡುವಾಗ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಿದಾಗ ನಮಗೆ ಏನೇನೋ ಅನುಭವಗಳಾಗುತ್ತೆ, ಏನೋ ದೃಶ್ಯಗಳು ನೋಡ್ತೇವೆ, ಏನೋ ಟನಲ್ ಎಕ್ಸ್ಪೀರಿಯನ್ಸ್ ಎಲ್ಲವೂ ಆಗುತ್ತೆ. ಈ ರೀತಿ ಮನಸ್ಸನ್ನು ಕೇಂದ್ರೀಕರಿಸಲು ನಾವು ಈಗ ಇಲ್ಲಿ ಜನರಲ್ ಆಗಿ ಆದ್ರೆ ಈ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಎಲ್ಲರೂ ಕೂಡ ಎಲ್ಲಾ ಕಡೆ ಎಲ್ಲಾ ಒಂದು ಯೋಗಿಗಳು ಒಂದೊಂದು ಪ್ರಯೋಗವನ್ನು ಮಾಡಿದ್ದಾರೆ. ಅಂದ್ರೆ ಬಾಹ್ಯ ಆಧಾರ, ಆಂತರಿಕ ಆಧಾರ. ಒಂದು ಮನಸ್ಸನ್ನು ನಾವು ಒಂದ್ ಕಡೆ ಕೇಂದ್ರೀಕರಿಸುವುದಂದ್ರೆ ಕಣ್ಣು ಮುಚ್ಚೋ ಮುಂಚೆ ಬಾಹ್ಯ ಆಧಾರ ಅಂತ ತಗೊಂಡಿದ್ದಾರೆ. ಬಾಹ್ಯ ಅಂದ್ರೆ ಹೊರಗಡೆ ಎದ್ದು ಆಧಾರ ತಗೊಳ್ತಾರೆ. ಕಣ್ಣು ಮುಚ್ಚೋ ಮುಂಚೆ ಹೊರಗಿನ ಒಂದು ವಸ್ತುವಿನ ಮೇಲೆ ಗಮನ ನೆಡುವುದು, ಅದು ಬಾಹ್ಯ ಆಧಾರ. ಆಂತರಿಕ ಆಧಾರ ಅಂದ್ರೆ ಸಂಪೂರ್ಣವಾಗಿ ದೇಹದ ಒಳಗಿನ ಕ್ರಿಯೆಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ. ಈಗ ಮನಸ್ಸನ್ನು ಯಾವ ತರ ನಾವು ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಹೇಳ್ತಾರೆ. ಹೊರಗಡೆ ಒಂದು ವಸ್ತುಗಳನ್ನು ನೋಡ್ಕೊಂಡು ಮಾಡಬಹುದು, ಅಥವಾ ಆಂತರಿಕ ಸಂಪೂರ್ಣವಾಗಿ ದೇಹದ ಒಳಗಿನ ಕ್ರಿಯೆಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬಹುದು ಅಂತ ಇಲ್ಲಿ ಹೇಳ್ತಾರೆ. ಗುರುಗಳು ಹೇಳಿದಲ್ಲ, ಇದು ಜನರಲ್ ಸ್ಟೇಟ್ಮೆಂಟ್. ನಾವು ಇಲ್ಲಿ ಆಂತರಿಕ ಆಧಾರ ಅಂದ್ರೆ ಉಸಿರು, ನಮ್ಮ ಅಂತರದ್ದು ಯಾವ್ದಿದೆ, ಈ ದೇಹದಲ್ಲಿ ನಡೆಯುವ ಪ್ರಕ್ರಿಯೆಗಳು ಯಾವ್ದಿದೆ, ಯಾವುದನ್ನು ಸಹ ಗಮನಿಸ್ಲಿಕ್ಕೆ ಆಗಲ್ಲ. ಸೊ ಉಸಿರನ್ನು ಮಾತ್ರ ನಮ್ಗೆ ಕರೆಕ್ಟ್ ಆಗಿ ಗಮನ ಕೊಡ್ಬೋದು. ಆದ್ದರಿಂದ ಗುರುಗಳು ನಮ್ದು ಉಸಿರಿನ ಮೇಲೆ ಗಮನ ಕೊಡಿ, ಆಂತರಿಕ ಒಂದು ಆಧಾರವನ್ನು ತಗೊಳ್ಳಿ ಅಂತ ಹೇಳಿ ಉಸಿರಿನ ಮೇಲೆ ಗಮನವನ್ನು ಕೊಟ್ಟಾಗ ಅಂದ್ರೆ ಮನಸ್ಸನ್ನು ಕೇಂದ್ರೀಕರಿಸಿದಾಗ ನಮ್ಗೆ ಕಂಪ್ಲೀಟ್ ನಾವು ಧ್ಯಾನಸ್ಥರಾಗ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯಾಹಾರ, ಆಮೇಲೆ ಧಾರಣ ಮತ್ತೆ ಧ್ಯಾನ, ಇದು ಮೂರಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈ ಎಲ್ಲ ಪುಸ್ತಕಗಳು ಒಂದು ಎಲ್ಲ ನಮ್ಮ ಎಕ್ಸಾಂಪಲ್ ಮಕ್ಕಳಿಗೆ ಒಂದು 6-7 ಸಬ್ಜೆಕ್ಟ್ ಇರುತ್ತಲ್ಲ, ಸೋಷಿಯಲ್, ಸೈನ್ಸ್, ಕನ್ನಡ, ಗಣಿತ, ಆ ತರ ಎಲ್ಲ ಇರುತ್ತೆ. ಆ ಎಲ್ಲ ಪುಸ್ತಕಗಳನ್ನು ಬಿಟ್ಟು ಒಂದೇ ಒಂದು ಪುಸ್ತಕ, ಫಾರ್ ಎಕ್ಸಾಂಪಲ್ ಗಣಿತ ಅಂತ ತಿಳ್ಕೊಳ್ಳೋಣ, ಮ್ಯಾಥ್ಸ್ ಪುಸ್ತಕ ಮಾತ್ರ ಕೈಯಲ್ಲಿ ಹಿಡಿಯುವುದು ಪ್ರತ್ಯಾಹಾರ. ಆಮೇಲೆ ಆ ಮ್ಯಾಥ್ಸ್ ಅಲ್ಲಿ ಒಂದೇ ಒಂದು ಇದು ಒಂದೇ ಒಂದು ಲೆಕ್ಕದ ಮೇಲೆ ಗಮನ ಇಡುವುದು ಇಲ್ಲಿ ಧಾರಣ. ಅಂದ್ರೆ ಇಲ್ಲಿ ನಮ್ದು ಮನಸ್ಸು ಎಲ್ಲೆಲ್ಲೂ ಹೋದ್ರು ಕೂಡ ಮತ್ತೆ ಮತ್ತೆ ಎಳೆದು ಬಂದು ಆ ಮ್ಯಾಥ್ಸ್ ಮಾತ್ರ, ಮ್ಯಾಥಮೆಟಿಕ್ ಅನ್ನೇ ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇರ್ತೀವಿ, ಅದು ಧಾರಣ. ಅದೇ ಲೆಕ್ಕವನ್ನು ಸಾಲ್ವ್ ಮಾಡುವವರೆಗೆ ಅದರ ಮೇಲೇನೆ ಕಾನ್ಸಂಟ್ರೇಷನ್ ಇಟ್ಕೊಳ್ತೀವಿ, ಅದೇ ಧಾರಣ. ಆ ಲೆಕ್ಕದಲ್ಲಿ ಮನಸ್ಸು ಎಷ್ಟು ಮುಳುಗಿ ಹೋಗುತ್ತೆ ಅಂದ್ರೆ ಯಾರು ಸುತ್ತಮುತ್ತ ಬಂದ್ರು ಕೂಡ ತಿಳಿಯದಷ್ಟು ಕಾನ್ಸಂಟ್ರೇಷನ್ ಇರುತ್ತೆ, ಏಕಾಗ್ರತೆ ಇರುತ್ತೆ, ಅದೇ ಧ್ಯಾನ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟಿದ್ದೀನಿ.
ಧಾರಣ ಧಾರಣ ಅಂದ್ರೆ ಅಂತರ್ ವಿಷಯಗಳನ್ನು ನೋಡುತ್ತಾ ನಾವು, ಅಂದ್ರೆ ಇಲ್ಲಿ ಈ ಮನಸ್ಸು ಉಸಿರಾಟದ ಕಡೆ ಗಮನ ಕೊಟ್ಟಾಗ ಅಂತರ್ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಏನೇನು ಸೀನ್ ಕಾಣಿಸ್ತೆ, ಚಿತ್ರಗಳು ಕಾಣುತ್ತೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ವಿಷಯಗಳನ್ನು ನೋಡುತ್ತಾ ನಾವು 4ನೇ ಸ್ಟೇಜಿಗೆ ಹೋಗುತ್ತೇವೆ. ಅಂದ್ರೆ ಧಾರಣ. ಇದು ಧಾರಣ ಅಂದ್ರೆ ಕಾನ್ಸಂಟ್ರೇಷನ್. ನಾವು ಶ್ವಾಸದ ಮೇಲೆ ಗಮನವನ್ನು ಇಟ್ಟಾಗ, ಕಣ್ಣು ಮುಚ್ಚಿದಾಗ ನಮ್ಮ ಅಂತರ್ಚಕ್ಷುವಿಗೆ ಏನು ಕಾಣುತ್ತದೆಯೋ ಅದೇ ಧಾರಣ. ಗಿಡಗಳಾಗಿರ್ಬೋದು, ಮರ, ನಕ್ಷತ್ರ, ಇವುಗಳೆಲ್ಲಗಳನ್ನು ನಾವು ನೋಡ್ಕೊಂಡು ಹೋಗ್ತೀವಿ. ಅದು ಇವುಗಳ ಅನುಭೂತಿಯನ್ನು ಪಡೆಯುತ್ತೇವೆ ಅಂತ ಹೇಳ್ತಾರೆ ಗುರುಗಳು. ಮನಸ್ಸು ಖಾಲಿಯಾದಾಗ ನಮ್ಮ ಅಂತರ್ಚಕ್ಷುವಿನಿಂದ ಏಕಾಗ್ರತೆ ನೋಡಿ ಅನುಭವಿಸುವುದು, ಏಕಾಗ್ರತೆಯಿಂದ ನೋಡುವುದು, ಅನುಭವಿಸುವುದೇ ಧಾರಣ. ನಮ್ಮದು ಒಳಗಣ್ಣಿಂದ ಕಾನ್ಸಂಟ್ರೇಷನ್ ಇಂದ ನಾವು ಏನೇನು ಅನುಭವ ಪಡ್ಕೊಳ್ತೇವೆ ಅದೇ ಧಾರಣ. ಮತ್ತೆ ಧ್ಯಾನ ಬಂತ. ನೆಕ್ಸ್ಟ್ ಧ್ಯಾನ ಅಂತ ಆಗುತ್ತೆ. ಧ್ಯಾನ ಅಂದ್ರೆ ಧಿ ಪ್ಲಸ್ ಯಾನ, ಸೂಕ್ಷ್ಮ ಶರೀರ ಯಾನ. ರಾಜಯೋಗ ಅಂದ್ರೆ ಸೂಕ್ಷ್ಮ ಕಾರಣ, ಮಹಾಕಾರಣ, ಇವುಗಳ ಈ ಲೋಕ, ಈ ಶರೀರಗಳ ಜೊತೆ ಒಂದಾಗಿ ಇರುವುದು. ಈ ಮೂರೂ ಶರೀರಗಳ ಜೊತೆಗೆ ಅನುಭವಗಳು ಆಗುತ್ತವೆ. ಭೌತಿಕ ಶರೀರದ ಕಡೆ ಗಮನವನ್ನು ಕೊಡದೆ ಪಕ್ಕಕ್ಕೆ ಇಟ್ಬಿಡ್ತೀವಿ. ಆಗ ನಾವು ಈ ಧ್ಯಾನದಲ್ಲಿ ಅನುಭವಗಳನ್ನು ಅನುಭವಿಸ್ತಾ ಇರುವಾಗ ನಮಗೆ ಭೌತಿಕ ಶರೀರದ ಕಡೆ ಗಮನ ಇರಲ್ಲ. ಕಂಪ್ಲೀಟ್ ಅಂತರ್ಮುಖವಾಗಿ ನಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ ಪ್ರಾಣಾಯಾಮ ನಡೆದು ಪ್ರತ್ಯಾಹಾರ ಆಗಿ ನಮ್ಮೊಳಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇರುವಾಗ ಆಸ್ಟ್ರಲ್ ಬಾಡಿ ರಿಲೀಸ್ ಆಗುತ್ತೆ, ಸೂಕ್ಷ್ಮ ಶರೀರ ರಿಲೀಸ್ ಆಗುತ್ತೆ. ನಂತರ ಈ ಸೂಕ್ಷ್ಮ ಶರೀರದ ಯಾತ್ರೆ ನಡೆಯುತ್ತದೆ. ಆಗ ಕಾರಣ ಶರೀರದಿಂದ ಕಾರಣ ಲೋಕಕ್ಕೆ, ಮಹಾಕಾರಣ ಶರೀರದಿಂದ ಮಹಾಕಾರಣ ಲೋಕಕ್ಕೆ ಚಲಿಸುತ್ತೇವೆ. ಈ ರೀತಿ ವಿಹರಿಸುತ್ತಾ ಇರುವಾಗ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಈಗ ನಾವು ಧ್ಯಾನಕ್ಕೆ ಬಂದ್ವಿ. ಧ್ಯಾನಕ್ಕೆ ಬಂದಾಗ ಆಸ್ಟ್ರಲ್ ಬಾಡಿ ನಮಗೆ ರಿಲೀಸ್ ಆಗಿ ನಮ್ಮ ಸೂಕ್ಷ್ಮ ಶರೀರ ಯಾತ್ರೆ ಶುರು ಮಾಡುತ್ತೆ. ಕಾರಣ ಲೋಕ, ಮಹಾಕಾರಣ ಲೋಕಕ್ಕೆಲ್ಲ ಯಾತ್ರೆ ಮಾಡಿ ಎಷ್ಟೋ ಅನುಭವಗಳು, ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಕೆಲವರು ಗತ ಜನ್ಮಗಳನ್ನು ನೋಡ್ತಾರೆ. ಮತ್ತೆ ನಮ್ಮ ಜೊತೆ ಇಲ್ಲದ ಇರುವಂತ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿಗಳು, ನಮ್ಮ ಬಂಧು ಬಳಗ, ಯಾರೆಲ್ಲ ಬ್ಯಾಡ್ ಕೆಟ್ಟ ಮಾಡಿದ್ದಾರೆ, ಅವರು ಎಲ್ಲಿದ್ದಾರೆ, ಯಾವ ಯಾವ ಲೋಕದಲ್ಲಿದ್ದಾರೆ ಎಂಬುದು ಕೂಡ ತಿಳಿದುಕೊಳ್ಳಲು ಉಪಯೋಗವಾಗುತ್ತೆ. ನಮ್ಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಾವು ಎಲ್ಲಿಂದ ಬಂದಿದ್ದೀವಿ, ಏತಕ್ಕಾಗಿ ಬಂದಿದ್ದೀವಿ, ಆಮೇಲೆ ಮರಣದ ನಂತರ ಎಲ್ಲಿಗೆ ಹೋಗುತ್ತೇವೆ ಎಂಬುದು ಕೂಡ ತಿಳಿಯುತ್ತದೆ. ಸೃಷ್ಟಿಯ ರಹಸ್ಯ ಏನು ನಮ್ಮ ಧ್ಯಾನದ ಸೂಕ್ಷ್ಮ ಶರೀರ ಯಾತ್ರೆಯ ಮುಖಾಂತರ ತಿಳಿಯುತ್ತದೆ. ನಮಗೆ ಸಮಾಧಾನ ಸಿಗುತ್ತದೆ. ಆ ಸಿಗುವ ಸಮಾಧಾನವೇ ನಮ್ಮ ಸಮಾಧಿ ಸ್ಥಿತಿ, ಲಾಸ್ಟ್ ಸ್ಥಿತಿ. ಈ ಸಮಾಧಿ ಸ್ಥಿತಿಯಲ್ಲಿ ನಮಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ. ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಈ ಸಮಾಧಿ ಇದೆಲ್ಲ ಈಗ ನಾವು ಅನುಭವಗಳನ್ನು ಪಡ್ಕೊಂಡ್ವಲ್ಲ, ಆಗ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಅದನ್ನು ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಸವಿಕಲ್ಪ ಸಮಾಧಿ, ವಿಕಲ್ಪ, ಆಮೇಲೆ ನಿರ್ವಿಕಲ್ಪ. ಈ ಸವಿಕಲ್ಪ ಅಂದ್ರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರುವುದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಇನ್ನೊಂದು ಸ್ಥಿತಿ ವಿಕಲ್ಪ ಸಮಾಧಿ. ಅಂದ್ರೆ ಡೌಟ್, ಆಗ್ತದೋ ಇಲ್ವೋ, ಆಗಿದೆಯೋ ಇಲ್ವೋ ಅಂತ ಹೇಳಿ ಆ ಒಂದು ಸ್ಥಿತಿಗೆ ತಲುಪ್ತೀವಿ ನಾವು. ಅದನ್ನು ವಿಕಲ್ಪ ಅಂತ ಹೇಳ್ತಾರೆ, ವಿಕಲ್ಪ ಸಮಾಧಿ. ನೆಕ್ಸ್ಟ್ ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಯಾವುದರಲ್ಲಿ ಕೂಡ ಸಂಶಯ ಇಲ್ಲ, 100% ಕ್ಲಾರಿಟಿ ಸಿಗುತ್ತೆ. ಎಲ್ಲ ವಿಷಯದಲ್ಲೂ ಸಂಶಯ ರಹಿತ ಆಗಿಬಿಟ್ಟಿರ್ತೀವಿ ನಾವು. ಸಂಪೂರ್ಣ ಆತ್ಮಜ್ಞಾನ ಸಿಕ್ಕಿಬಿಟ್ಟಿರುವುದೇ ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಪ್ರತಿ ದಿನ ಈ ತರ ನಾವು ಧ್ಯಾನ ಮಾಡ್ತಾ ಹೋದ್ರೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇವುಗಳ ಮುಖಾಂತರ ನಮಗೆ ಸಮಾಧಿ ಸ್ಥಿತಿ ಸಿಗುತ್ತೆ. ಈ ತರಹದ ಆತ್ಮಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು. ಇದೇ ತರಹ ಬುದ್ಧನೂ ಆತ್ಮಜ್ಞಾನ ಪಡ್ಕೊಂಡಿದ್ದಾನೆ, ಕೃಷ್ಣ, ಪತಂಜಲಿ ಮಹರ್ಷಿ, ಜೀಸಸ್, ಆಮೇಲೆ ಮೊಹಮ್ಮದ್, ಪ್ರತಿಯೊಬ್ಬರು ಕೂಡ ಆತ್ಮಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ತ್ಯಾಗರಾಜರು ಒಂದು ಕೃತಿಯನ್ನು ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಗುರುಗಳು, ಅನಿನೇ ನೆವರೋ
జూచి అంతరంగమున దినదినమును తనలోన తనలోనನೆ ತಾನು ಕರಗಿ ತನ್ಮಯತ್ವము ನೊಂದಿ ನಿಲ್ಲುವ ಅಂತ. ಅಂದ್ರೆ ನಾನು ಯಾರು, ನನ್ನ ಅಸ್ತಿತ್ವವೇನು ಎಂದು ಆತ್ಮಲೋಕವನ ಆತ್ಮಾವಲೋಕನ ಮಾಡಿಕೊಳ್ಳುವುದು. ಅಂದ್ರೆ ಹೊರಗಿನ ಪ್ರಪಂಚವನ್ನು ನೋಡುವುದನ್ನು ನಿಲ್ಲಿಸಿ ಪ್ರತಿದಿನವೂ ತನ್ನ ಅಂತರಂಗದ ಕಡೆಗೆ ನೋಡುವುದು ಅಂತ ಇದರ ಅರ್ಥ. ಅಂದ್ರೆ ಎಲ್ಲವೂ ನಾನೇ, ಈ ಅಂತರಂಗವನ್ನು ಸ್ಪಷ್ಟವಾಗಿ ಹುಡುಕಿಕೊಳ್ಳುವುದೇ ರಾಜಯೋಗ ಅಂತ ಹೇಳ್ತಾರೆ. ಸತ್ಯಕ್ಕೆ ವಿಧ ವಿಧವಾದ ಮಾರ್ಗಗಳು ಇಲ್ಲ, ಇದು ಇರುವುದು ಒಂದೇ ಮಾರ್ಗ. ಯಾವ ಮಾರ್ಗ ಅಂದರೆ ಅಂತರಂಗವನ್ನು ಸ್ಪಷ್ಟವಾಗಿ ಹುಡುಕಿಕೊಳ್ಳುವುದು. ಆಮೇಲೆ ಗುರುಗಳು ಹೇಳ್ತಾರೆ ಮುಂದುವರಿಸಿ, ಟೆಕ್ನಾಲಜಿ ಅನ್ನೋದು ಎಲ್ಲ ಸಮಯದಲ್ಲೂ ಒಂದೇ. ನಮಗೊಂದು ಈ ಟೆಕ್ನಾಲಜಿ ಅಂತ ಇದೆ ಧ್ಯಾನ ಮಾಡಕ್ಕೆ, ಅದು ಎಲ್ಲ ಸಮಯದಲ್ಲೂ ಒಂದೇ, ಅದುವೇ ಚಿತ್ತವೃತ್ತಿ ನಿರೋಧ ಅಂತ. ಪತಂಜಲಿ ಗುರುಗಳು ರಾಜಯೋಗಕ್ಕೆ ಚಿತ್ತವೃತ್ತಿ ನಿರೋಧ ಅನ್ನುವ ಡೆಫಿನಿಷನ್ ಕೊಟ್ಟಿದ್ದಾರೆ. ಮನಸ್ಸು ಖಾಲಿ ಮಾಡಿಕೊಳ್ಳುವುದೇ ಮೊದಲನೆಯ ಸ್ಟೆಪ್. ಅದಕ್ಕೆ ಬೇಕಾಗಿರುವುದೇ ಸುಖಮಯ ಪ್ರಾಣಾಯಾಮ, ಅಂದರೆ ಆನಾಪಾನಸತಿ ಧ್ಯಾನ. ಆಗ ನಮಗೆ ಇಂದ್ರಿಯ ಶಕ್ತಿಗಳು ಲಭಿಸುತ್ತದೆ. ಆಗ ಸಮಾಧಿ ಸ್ಥಿತಿ ಅಂದ್ರೆ ಎಲ್ಲದಕ್ಕೂ ಸಮಾಧಾನ ಸಿಗುತ್ತೆ ನಮಗೆ. ಯಾವಾಗ ನಮಗೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಇವುಗಳ ಮುಖಾಂತರ ಆತ್ಮಜ್ಞಾನ ಸಿಗುತ್ತದೆಯೋ ಆಗ ಯಮ ನಿಯಮಗಳ ಪ್ರವೇಶ ಆಗುತ್ತೆ. ನೋಡಿ, ಲಾಸ್ಟಿಗೆ ಸಮಾಧಿ ಸ್ಥಿತಿ ಆದ್ಮೇಲೆ ಗುರುಗಳು ಮತ್ತೆ ಯಮ ನಿಯಮಗಳ ಪ್ರವೇಶ ಮಾಡಿದ್ದಾರೆ. ಅಂದ್ರೆ ಆ ಒಂದು ಎರಡು ಇದನ್ನು ಸ್ಟೆಪ್ ಅನ್ನು ಲಾಸ್ಟಿಗೆ ತಂದಿದ್ದಾರೆ. ಯಮ ಅಂದ್ರೆ ಸಿದ್ಧಾಂತಗಳ ಮೇಲೆ ನಿಯಂತ್ರಣ. ಯಾವ ಸಿದ್ಧಾಂತಗಳು ಅಂದ್ರೆ ಈ ಯಮದಲ್ಲಿ 5 ಬರುತ್ತೆ. ಮತ್ತೆ ಯಮ ಅಂದ್ರೆ ಈ ಹೊರಗಿನ ಇದು ಪ್ರಪಂಚದಲ್ಲಿ ನಾವು ಯಾವ ತರ ಇರಬೇಕು, ಸಮಾಜದಲ್ಲಿ ಯಾವ ತರ ಇರಬೇಕು ಎಂಬುದು. ಈ ಯಮ ಎಂಬುದರಲ್ಲಿ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ತೇಯ, ಅಪರಿಗ್ರಹ ಅಂತ ಬರುತ್ತೆ. ಸತ್ಯ ಅಂದ್ರೆ ಎಲ್ರಿಗೂ ಗೊತ್ತು. ಸತ್ಯ ಅಂದ್ರೆ ಸತ್ಯವನ್ನೇ ಹೇಳ್ಬೇಕು. ನಾವು ಆತ್ಮ ಪದಾರ್ಥ ರೂಪದಲ್ಲೇ ಮಾತಾಡ್ಬೇಕು. ಆತ್ಮ ಅನ್ನೋದೇ ಸತ್ಯ, ಮಾಮೂಲು ಭಾಷೆಯಲ್ಲಿ ಆಡುವಂತ ಸತ್ಯ ಅಲ್ಲ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಸತ್ಯ ಅಂದ್ರೆ ನಾವು ಆತ್ಮ ಸ್ವರೂಪದಲ್ಲಿ ಮಾತಾಡುವುದೇ ಸತ್ಯ ಅಂತ ಹೇಳ್ತಾರೆ. ಆತ್ಮ ಪದಾರ್ಥದ ಜೊತೆಗೆ ಇರುವುದೇ ಸತ್ಯ. ನೆಕ್ಸ್ಟ್ ಅಹಿಂಸೆ. ಅಹಿಂಸೆ ಅಂದ್ರೆ ನಾವು ಮನಸ್ಸ, ವಾಚ, ಕರ್ಮಣ ಹಿಂಸೆಯನ್ನು ಮಾಡಬಾರದು. ಆ ಸ್ಥಿತಿಗೆ ನಾವು ಸೇರಿಕೊಳ್ಬೇಕು ಅಂತ ಹೇಳ್ತಾರೆ. ಅಹಿಂಸೆ ಅಂದ್ರೆ ಕಾಯ, ವಾಚ, ಮನಸ್ಸ ಅಂದ್ರೆ ಯಾವ ಮನಸ್ಸಲ್ಲಿ ಕೂಡ ಹಿಂಸೆಯನ್ನು ಯೋಚನೆ ಮಾಡಬಾರ್ದು, ಮಾತಾಡಬಾರ್ದು. ಕೆಲಸದಲ್ಲೂ ಯಾವ ಹಿಂಸೆಯನ್ನು ನಾವು ಮಾಡಬಾರ್ದು. ನೆಕ್ಸ್ಟ್ ಬರೋದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಇದು ಸಂಭೋಗ, ಸೆಕ್ಸ್ ಎಲ್ಲ ಬೇಡ ಈ ಬ್ರಹ್ಮಚರ್ಯ ಅಂದ್ರೆ ಅಂತ. ಆದ್ರೆ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಜೊತೆ ಇರುವುದು ಎಂದು ಅರ್ಥ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಅಂದ್ರೆ ನಾವು ಮಧ್ಯಮ ಮಾರ್ಗದಲ್ಲಿ ಇರುವುದೇ ಬ್ರಹ್ಮಚರ್ಯ. ನೆಕ್ಸ್ಟ್ ಬರೋದು ಅಸ್ತೇಯ. ಅಸ್ತೇಯ ಅಂದ್ರೆ ಯಾವಾಗ್ಲೂ ಇತರರ ಸಂಪತ್ತಿನ ಮೇಲೆ ಕಣ್ಣು ಹಾಕ್ಬಾರ್ದು, ಅಂದ್ರೆ ಆಸೆ ಪಡಬಾರ್ದು ಅಂತ. ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಬೇರೆಯವರಿಂದ ಏನೂ ತಗೊಳ್ಬಾರ್ದು. ಯಮ ಅಂದ್ರೆ ಇಷ್ಟೇ. ಅಂದ್ರೆ ಯಮ ಅಂದ್ರೆ ಒಂದು ಏನೋ ನಾವು ಫಸ್ಟ್ ಸತ್ಯ ಹೇಳಬೇಕು, ಆಮೇಲೆ ಬ್ರಹ್ಮಚರ್ಯವನ್ನು, ಸತ್ಯ ಅಂದ್ರೆ ಆತ್ಮದಿಂದ ನಾವು ಮಾತಾಡಬೇಕು. ಬ್ರಹ್ಮಚರ್ಯ ಅಂದ್ರೆ ನಾವು ಮಧ್ಯಮ ಮಾರ್ಗದಲ್ಲೇ ಇರಬೇಕು. ಮತ್ತೆ ಯಾವಾಗಲೂ ಅಸ್ತೇಯ. ಅಸ್ತೇಯ ಅಂದ್ರೆ ಇತರರ ಸಂಪತ್ತಿನ ಮೇಲೆ ಕಣ್ಣು ಬೀಳ್ಬಾರ್ದು, ನಾವು ಆಸೆ ಪಡಬಾರ್ದು. ಅಪರಿಗ್ರಹ ಅಂದ್ರೆ ಬೇರೆಯವರಿಂದ ಏನೂ ತಗೋಬಾರ್ದು ಅಂತ. ಇದು ಯಮ ಬರ್ತದೆ. ನೆಕ್ಸ್ಟ್ ನಿಯಮ. ಲಾಸ್ಟ್ ನಿಯಮ ತಗೊಂಡಿದ್ದಾರೆ ನಮ್ಮ ಗುರುಗಳು. ಅಂದ್ರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇಲ್ಲಿ ನಿಯಮ ಅಂದ್ರೆ ನಾವು ಹೇಗಿರ್ಬೇಕು, ನಾವು ಭೌತಿಕವಾಗಿ ಹೇಗಿರ್ಬೇಕು ಅಂತ. ಅಲ್ಲಿ ಯಮ ಅಂದ್ರೆ ನಾವು ಸಮಾಜದಲ್ಲಿ ಹೇಗಿರ್ಬೇಕು ಅಂತ. ಇಲ್ಲಿ ನಿಯಮ ಅಂದ್ರೆ ನಾವು ಭೌತಿಕವಾಗಿ ಹೇಗಿರ್ಬೇಕು. ಶೌಚ ಅಂದ್ರೆ ಶುಚಿತ್ವ. ಶುಚಿತ್ವ ಅಂದ್ರೆ ಯಾವಾಗಲೂ ನಮ್ಮ ಮಾತುಗಳು, ನಮ್ಮ ಕೈಯಲ್ಲಿನ ಕೆಲಸಗಳು, ನಮ್ಮ ವೃತ್ತಿ ಎಲ್ಲವೂ, ಆಲೋಚನೆಗಳು ಎಲ್ಲ ಕೂಡ ಶುಚಿಯಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ನೆಕ್ಸ್ಟ್ ಸಂತೋಷ. ಸಂತೋಷದಿಂದ ಇರುವುದು ಅಂದ್ರೆ ಶೀತೋಷ್ಣದಲ್ಲಿ, ಅಂದ್ರೆ ಸುಖ ದುಃಖದಲ್ಲಿ, ಶೀತ ಉಷ್ಣ, ಸುಖ ದುಃಖದಲ್ಲಿ, ಮಾನ ಅಪಮಾನದಲ್ಲಿ, ಜಯ ಅಪಜಯದಲ್ಲಿ, ಜೀವನ ಮರಣದಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿ ಕೂಡ ಸಂತೋಷವಾಗಿ ನಾವು ಇರಬೇಕು. ಎಲ್ಲವನ್ನು ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡಬೇಕು. ಯಾವುದು ದುಃಖ ಇಲ್ಲ, ಯಾವುದು ಸುಖ ಇಲ್ಲ, ಎಲ್ಲವನ್ನು
ಎಲ್ಲಾ ಟೈಮಲ್ಲೂ ನಾವು ಖುಷಿಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ನಾವು ಈಗಲೇ ನಮ್ಗೆ ಗೊತ್ತಿದೆ, ಸ್ವಾಧ್ಯಾಯ ನಾವು ಮಾಡ್ತಾನೆ ಇದ್ದೀವಿ. ಆಗ್ಲೇ ನಮ್ಗೆ ಈ ತರ ಗ್ರಂಥಗಳ ವಿಚಾರಗಳು ಏನು ಅಂತ ಗೊತ್ತಾಗುತ್ತೆ. ಯಾವ ಬ್ರಹ್ಮಸೂತ್ರವಾಗಲಿ ಯೋಗ ಸೂತ್ರವಾಗಲಿ ನಮಗೆ ಸ್ವ ಅನುಭವ ಇರುವುದರಿಂದ ಬೇಗ ಅರ್ಥ ಆಗುತ್ತೆ. ಅದೇ ಸ್ವಾಧ್ಯಾಯ. ಅದು ಬೇಗ ಅರ್ಥ ಆಗುವುದರಿಂದ ಹೆಚ್ಚು ಪುಸ್ತಕಗಳನ್ನು ಓದ್ಬಹುದು. ಈ ತರ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಜ್ಞಾನವನ್ನು ಬೆಳೆಸ್ಕೊಂಡಂಗೆ ಪ್ರತಿಯೊಂದು ಎಂಥದೇ ಕ್ಲಿಷ್ಟಕರವಾದ ಬುಕ್ಕುಗಳು ನಮಗೆ ಈಸಿ ಆಗುತ್ತೆ. ಆ ಪುಸ್ತಕಗಳನ್ನು ಓದಿ ನಾವು ಹೆಚ್ಚಾದ ಜ್ಞಾನವನ್ನು ಪಡೆಯಬಹುದು. ನೆಕ್ಸ್ಟ್ ಬರೋದು ತಪ. ತಪ ಅಂದ್ರೆ ಧ್ಯಾನ ಅಲ್ಲ. ಇಲ್ಲಿ ತಪಃ ಅಂತ ಹೇಳ್ತಾರಲ್ಲ, ತಪಃ ಅಂದ್ರೆ ಇಲ್ಲಿ ಧ್ಯಾನ ಅಲ್ಲ, ನಾವು ಕಡಿಮೆ ಮಾಡಿಕೊಳ್ಳುವುದು. ಅಂದ್ರೆ ನಮ್ಮ ಎಲ್ಲಾ ನಮ್ಮ ದಿನಚರಿಗಳಲ್ಲಿ ನಾವು ಏನ್ ಮಾಡ್ತೀವಿ ಅದನ್ನು ಕಡಿಮೆ ಮಾಡುವುದು. ಅಂದ್ರೆ ಊಟ, ತಿಂಡಿ, ನಿದ್ದೆ ಎಲ್ಲವನ್ನು ಕಡಿಮೆ ಮಾಡುವುದು. ನಾವು ಆಹಾರದ ಪರವಾಗಿ, ನಿದ್ರೆಯ ಪರವಾಗಿ ಒಂದು ಲಿಮಿಟ್ ಅಲ್ಲಿ ಇರಬೇಕು. ಅದುವೇ ತಪಃ ಅಂತ ಹೇಳ್ತಾರೆ. ಲಾಸ್ಟಿಗೆ ಈಶ್ವರ ಪ್ರಣಿಧಾನ. ಅದು ಈಶ್ವರ ಪ್ರಣಿಧಾನ ಅಂದ್ರೆ ಎಲ್ಲ ಆ ದೈವ ಪದಾರ್ಥವೇ, ಎಲ್ಲ ಆತ್ಮಮಯವೇ ಅಂತ ತಿಳಿದುಕೊಳ್ಳುವ ಸ್ಥಿತಿಯೇ ಈಶ್ವರ ಪ್ರಣಿಧಾನ. ಈ ಈ ಇಲ್ಲಿಗೆ ನಮ್ಮ ಪತಂಜಲಿ ಮಹರ್ಷಿಗಳು ಹೇಳಿದ ರಾಜಯೋಗದಲ್ಲಿ, ಅಷ್ಟಾಂಗ ರಾಜಯೋಗದಲ್ಲಿ ಈ 8 ನಿಯಮಗಳು ನಮ್ಮ ಗುರುಗಳು ಅದನ್ನು ಯಾವ ತರ ಬದಲಾವಣೆ ಮಾಡಿ ನಮ್ಗೆ ಅನುಕೂಲವಾಗುವಂತೆ, ಅಂದ್ರೆ ಅವರದನ್ನು ಸಮರ್ಥಿಸಿಕೊಂಡಿದ್ದಾರೆ ಕೂಡ. ಈ ಯಮ ನಿಯಮವನ್ನು ಲಾಸ್ಟಿಗೆ ತಂದು ಅದನ್ನು ಇಲ್ಲಿ ನಮ್ಗೆ ಪ್ರಸ್ತುತಪಡಿಸಿದ್ದಾರೆ. ಈ ಯೋಗ ಸಾಧನೆಯ ಮುಖಾಂತರ ಯಮ ನಿಯಮಗಳು ನಮಗೆ ಪೂರ್ತಿಯಾಗಿ ತಿಳಿಯುತ್ತದೆ. ಅಂದ್ರೆ ಫಸ್ಟ್ ಇಂದ ನಾವು ಉಸಿರಾಟ ಅಂದ್ರೆ ಈ ಇದರಿಂದ ಆಸನದಿಂದ ಬಂದಿದ್ದೀವಲ್ಲ, ಆ ಆಸನದಿಂದ ನಾವು ಸಮಾಧಿಯವರೆಗೆ ನಾವು ಈ ಯೋಗ ಸಾಧನೆ ಮಾಡಿದಾಗ ನಮಗೆ ಯಮ ನಿಯಮಗಳು ಪೂರ್ತಿಯಾಗಿ ತಿಳಿಯುತ್ತದೆ. ನಮ್ಗೆ ಅದೆಲ್ಲ ಮಾಡಿದಾಗ ನಾವು ಯಾವ ತರ ಇರ್ಬೇಕು ಸಮಾಜದಲ್ಲಿ, ನಮ್ ಭೌತಿಕವಾಗಿ ನಾವು ಪರ್ಸನಲಿ ಯಾವ ತರ ಇರ್ಬೇಕು ಅಂತ ತಿಳಿಯುತ್ತದೆ. ಅದನ್ನು ತಿಳಿದುಕೊಂಡು ಸಹಜವಾಗಿ ಜೀವಿಸುತ್ತೇವೆ. ಅಂದರೆ ಬಲವಂತವಾಗಿ ಅಲ್ಲ. ಈ ಯಮ ನಿಯಮಗಳು ಫಸ್ಟಿಗೆ ಬಂದ್ರೆ ಏನಾಗುತ್ತೆ, ಅದು ಬಲವಂತ ಆಗುತ್ತೆ. ಅದನ್ನು ಲಾಸ್ಟಿಗೆ ಬಂದಾಗ ಅದಕ್ಕೆ ಬಲವಂತ ಇರಲ್ಲ. ಅಂದ್ರೆ ನಾವು ಸಹಜವಾಗಿ ನಾವು ಅದನ್ನು ಸ್ವೀಕರಿಸ್ತೇವೆ. ಬಲವಂತವಾಗಿ ಕೆಲವು ದಿವಸ ಯೋಗ ಸಾಧನೆ ಮಾಡಿದರೆ ಆಮೇಲೆ ಅದು ನಮಗೆ ಸುಲಭವಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಯೋಗ ಸಾಧನೆ ಅಂದ್ರೆ ಇದೆ, ಆಸನದಿಂದ ಸ್ಟಾರ್ಟ್ ಮಾಡಿ ನಾವು ಮಾಡಿದ್ರೆ ಉಳಿದ ಎಲ್ಲ ಯಮ ನಿಯಮ ಅನ್ನುವುದು ನಮ್ಮ ಜೀವನಕ್ಕೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಸಹಜವಾಗಿ ಚಿಕ್ಕ ಮಕ್ಕಳು ಬೆಳೆದು ದೊಡ್ಡವರಾದ ಹಾಗೆ, ಮಕ್ಕಳು ಯಾವ ತರ ಸಣ್ಣದಿಂದ ಬೆಳ್ಕೊಂಡು ದೊಡ್ಡವರಾದ ಹಾಗೆ ಎಲ್ಲವೂ ತಿಳಿಯುತ್ತದೆಯೋ ಅದೇ ತರ ನಮ್ಗೆ ಯಮ ನಿಯಮದ ಬಗ್ಗೆಯೂ ತಿಳಿಯುತ್ತದೆ. ಈ ಆಧ್ಯಾತ್ಮ ಎನ್ನುವುದು ನಮ್ಗೆ ಸಹಜವಾಗಿ ಬಂದ್ಬಿಡುತ್ತೆ. ಇದೇ ಸಹಜ ಸಿದ್ಧಿಯ ಮಾರ್ಗ, ಪತಂಜಲಿ ಮಹರ್ಷಿಯ ಅಷ್ಟಾಂಗ ಮಾರ್ಗ ಯೋಜನೆ ಅಂತ ಹೇಳ್ತಾರೆ ಗುರುಗಳು. ಇನ್ನೊಂದು ಲಾಸ್ಟಿಗೆ ಹೇಳ್ತಾ, ಅಪಿ ಛೇದಸಿ ಪಾಪಭ್ಯ ಸರ್ವೇಭ್ಯ ಪಾಪ ಕರ್ಮ ಕೃತ್ತಮ ಸರ್ವಂ ಜ್ಞಾನ ಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ ಅಂತ ಹೇಳ್ತಾರೆ. ನೀನು ಸಮಸ್ತ ಪಾಪಿಗಳಿಂದಲೂ ಅತ್ಯಂತ ದೊಡ್ಡ ಪಾಪಿಯಾದರೂ ಸಹ ಜ್ಞಾನವೆಂಬ ದೋಣಿಯ ಸಹಾಯದಿಂದ ಪಾಪದ ಸಮುದ್ರವನ್ನು ಸುಲಭವಾಗಿ ದಾಟಬಲ್ಲೆ. ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನ ಎಂಬ ಒಂದು ಪದದ ಆ ಮಹತ್ವವನ್ನು ತಿಳಿಸ್ತಾ ಇರೋದು. ಒಬ್ಬ ಮನುಷ್ಯ ಭೂತಕಾಲದಲ್ಲಿ ಅಥವಾ ಎಷ್ಟೇ ತಪ್ಪು ಪಾಪ ಮಾಡಿದ್ರೂ ಕೂಡ ಅವನಿಗೆ ಒಮ್ಮೆ ಆತ್ಮಜ್ಞಾನ ಎಂಬುದು ಅಂದ್ರೆ ಸತ್ಯದ ಸಾಕ್ಷಾತ್ಕಾರವಾದರೆ ಆ ಜ್ಞಾನವು ಅವನ ಹಿಂದಿನ ಎಲ್ಲ ಪಾಪ ಕರ್ಮಗಳನ್ನು ಕೂಡ ನಾಶ ಮಾಡಿಸ್ತದೆ. ಅಂದ್ರೆ ಈ ಆತ್ಮಜ್ಞಾನ ಎಂಬುದು ನಮ್ಮ ಪಾಪ ಕರ್ಮಗಳನ್ನೆಲ್ಲವನ್ನು ಕೂಡ ನಾಶ ಮಾಡುತ್ತೆ. ಜ್ಞಾನವನ್ನು ಒಂದು ದೋಣಿಗೆ ಹೋಲಿಸಿದ್ದಾರೆ ಇಲ್ಲಿ. ಅದು ನಮ್ಮನ್ನು ಸಂಸಾರದ ದುಃಖ ಮತ್ತು ಪಾಪದ ಸಾಗರದಿಂದ ಪಾರು ಮಾಡುತ್ತದೆ ಅಂತ ಇಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಇದರಿಂದ ಯೋಗ ಸಾಧನೆ ಎನ್ನುವುದು ಎಂತಹ ಮನುಷ್ಯರಿಗೆ ಆದರೂ ಬೇಕಾಗುವಂಥದ್ದೇ. ಆಗಲೇ ನಾವು ಆ ಯೋಗ ಸಾಧನೆಯ ಮುಖಾಂತರ ಜ್ಞಾನವನ್ನು ಸಂಪಾದಿಸಿಕೊಂಡು ದೈನಂದಿನ ಜೀವನದಲ್ಲಿ ಚೆನ್ನಾಗಿ ಬಾಳಲು ಸಾಧ್ಯವಾಗುತ್ತದೆ. ಆಗಲೇ ನಮಗೆ ಶಾರೀರಿಕ ಆರೋಗ್ಯ, ಮನಸ್ಸಿಗೆ ಪ್ರಶಾಂತತೆ, ಬುದ್ಧಿ ಕುಶಲತೆ, ದೀರ್ಘವಾದ ಆಯಸ್ಸು,
ಸ್ಫೂರ್ತಿ, ಆರ್ಥಿಕ ಲಾಭ ಇವೆಲ್ಲವೂ ದೊರಕುತ್ತದೆ. ಯೋಗಿ ಆಗಿರುವವನೇ ನಿಜವಾದ ಭೋಗಿ, ಯೋಗಿ ಅಲ್ಲದವನೇ ರೋಗಿ. ಯೋಗದ ಮುಖಾಂತರ ರೋಗವು ಹೋಗುತ್ತದೆ, ಭೋಗವು ಸಿಗುತ್ತದೆ. ಯೋಗೀಶ್ವರನೇ ಭೋಗೀಶ್ವರ. ಈ ದಿನ ಪತಂಜಲಿ ಮಹರ್ಷಿಯ ಅಷ್ಟಾಂಗ ರಾಜ್ಯಯೋಗ ಮಾರ್ಗವನ್ನು ತಿಳಿದುಕೊಂಡಿದ್ದೇವೆ ಎಂಬುದೇ ಒಂದು ಆನಂದಮಯ ವಿಷಯ ಅಂತ ಇದು ತಿರುಪತಿಯಲ್ಲಿ ಒಂದು ಧ್ಯಾನ ಯಜ್ಞದಲ್ಲಿ ಗುರುಗಳು ಹೇಳಿದ ಒಂದು ಇದು ವಿಡಿಯೋ ಅಂತ ಅಂತ ಹೇಳ್ತಾರೆ ಗುರುಗಳು. ಆನಂದಮಯವಾದ ವಿಷಯ ಈ ಅಷ್ಟಾಂಗ ರಾಜ್ಯಯೋಗ ನಾವು ತಿಳ್ಕೊಂಡಿದ್ದೇವೆ ಎಂಬುದೇ ಖುಷಿ ನಮ್ಗೆಲ್ರಿಗೂ ಅಂತ. ಆದ್ರಿಂದ ಎಲ್ಲ ಪಿರಮಿಡ್ ಸೊಸೈಟಿಯ ಪ್ರತಿಯೊಬ್ಬರೂ ಕೂಡ ಧ್ಯಾನಿ ಆಗಬೇಕು, ಯೋಗಿ ಆಗಬೇಕು, ಋಷಿ ಆಗಬೇಕು, ರಾಜರ್ಷಿ ಆಗಬೇಕು, ಬ್ರಹ್ಮರ್ಷಿ ಆಗಬೇಕು. ಆಗಲೇ ನಾವೆಲ್ಲರೂ ಈ ಜೀವನದಲ್ಲಿ ಆಗಲೇ ಈ ಜೀವನ ನಮಗೆ ಈ ಜನ್ಮವುದು ಕೊನೆಯ ಜನ್ಮವಾಗುತ್ತದೆ. ನಾವು ಇದನ್ನು ಮಾಡಲಿಲ್ಲ ಅಂದರೆ ಈ ಅಭ್ಯಾಸದಲ್ಲಿ ಸ್ವಲ್ಪ ವಿಳಂಬ ಮಾಡಿದರೂ ಕೂಡ ನಾವು ಮತ್ತೆ ಜನನ ಮರಣ ಚಕ್ರಗಳಿಗೆ ಸಿಲುಕಿಕೊಳ್ಳುತ್ತೇವೆ. ಪುನರಪಿ ಮರಣಂ ಪುನರಪಿ ಜನನಂ ಎಂಬುದು. ನಮ್ಮ ಶಕ್ತಿಯು ಅನಂತವಾಗಿದೆ, ನಾವು ಬಯಸಿದ್ದನ್ನು ಸಾಧಿಸ್ಬೋದು. ಆದ್ದರಿಂದ ನಾವು ನಮ್ಮ ಅನಂತ ಶಕ್ತಿಯನ್ನು ನಮ್ಮ ಶ್ರೇಯಸ್ಸಿಗೋಸ್ಕರ, ನಮ್ಮ ಶಾಶ್ವತ ಪ್ರೀತಿಗೋಸ್ಕರ, ಕುಟುಂಬದ ಸದಸ್ಯರಿಗೋಸ್ಕರ, ಸುತ್ತಮುತ್ತಲಿನ ಸಮಾಜಕ್ಕೋಸ್ಕರ ನಾವು ಈ ಜ್ಞಾನ ಶಕ್ತಿಯನ್ನು ಯೂಸ್ ಮಾಡಿದರೆ ಇದು ವಿಶ್ವ ಕಲ್ಯಾಣಕ್ಕೆ ಇರುವ ಒಂದು ಏಕೈಕ ಮಾರ್ಗ ಅಂತ ಹೇಳಿ ಗುರುಗಳು ನಮಗೆ ತಿಳಿ ಹೇಳಿದ್ದಾರೆ. ಇದು ಈ ಅಷ್ಟಾಂಗ ರಾಜಯೋಗದ ಒಂದು ನಮ್ಮ ಗುರುಗಳು ಹೇಳಿದಂಥ ಒಂದು ವಿಡಿಯೋದ ಸಾರಾಂಶ ಮಾಸ್ಟರ್ಸ್. ಈ ಅವಕಾಶವನ್ನು ಒದಗಿಸಿಕೊಟ್ಟ ನಮ್ಮ PSSM ಮೈಸೂರು ವೇದಿಕೆಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮಾಸ್ಟರ್ಸ್, ನಾವು ನಿನ್ನೆ ಬುದ್ಧ ಅಂತ ನೋಡಿದ್ವಿ, ನಮ್ಮ ಸುಬ್ರಹ್ಮಣ್ಯ ಸರ್ ತಿಳಿಸ್ಕೊಟ್ರು. ಇವತ್ತು ಇಲ್ಲಿ ನಮ್ಮ ಪತ್ರಿ ಸರು ನಮ್ಮ ಯೋಗದಲ್ಲಿ ಈ ಒಂದು ಅಷ್ಟಾಂಗ ಮಾರ್ಗ ಹೇಳಿದ್ರು. ಸೊ ಇಲ್ಲಿ ನಮಗೆ ಇನ್ನೊಂದು ಇದೆ, ಯೋಗದ ಬಗ್ಗೆ ನೋಡ್ತಾ ಹೋದ್ರೆ ಇನ್ನೂ ಅದ್ಭುತವಾಗಿ ಯೋಗ ಪರಂಪರೆ ಅಂತ ಇದೆ. ಅದರಲ್ಲಿ ಮತ್ತೆ ಈಗ ಮೇಡಮ್ ಬೇಸಿಕ್ ಆಗಿ ಹೇಳಿದ್ರಲ್ಲ, ಯೋಗದಲ್ಲಿ ರಾಜಯೋಗ, ಕರ್ಮಯೋಗ ಅಂತ. ಹಾಗೆ ಯೋಗ ಪರಂಪರೆಯಲ್ಲಿ ಮುಖ್ಯವಾಗಿ 4 ಯೋಗ, ಭಕ್ತಿ ಯೋಗ. ಅದನ್ನೇ ಇಲ್ಲಿ ಮತ್ತೆ ಪತ್ರಿ ಸರ್ ಅದನ್ನ 5 ಯೋಗಗಳಾಗಿ ಮಾಡ್ತಾರೆ ಮತ್ತೆ. ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ರಾಜಯೋಗ ಯಾಕೆ ಮುಖ್ಯ, ಅದು ಕಿಂಗ್ ಆಫ್ ಯೋಗಾಸ್ ಅಂತ ಕರೀತಾರೆ. ನಮ್ಗೆ ಅದ್ಭುತವಾಗಿ ಸಿಂಪಲ್ ಆಗಿ ತಿಳಿಸಿದ್ದಾರೆ ಇಲ್ಲಿ ರಾಜಯೋಗ ಯಾಕೆ ಅಂತ. ಅದೇನೆ ಯೋಗ ಪರಂಪರೆಯಲ್ಲಿ ಕಿಂಗ್ ಆಫ್ ಯೋಗಾಸ್ ಅಂದ್ರೆ ರಾಜಯೋಗನ ಯಾಕೆ ಮುಖ್ಯ, ಉಳಿದಿರೋದು ಭಕ್ತಿ ಯೋಗ ಯಾಕೆ ಅಲ್ಲ, ಕರ್ಮಯೋಗ ಯಾಕೆ ಅಲ್ಲ, ಜ್ಞಾನ ಯೋಗ ಯಾಕೆ ಅಲ್ಲ, ಅದನ್ನ ಇನ್ನೂ ಆಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಯೋಗ ಅಂದ್ರೆ ಯಾವ್ಯಾವ ಯೋಗ ಇದೆ ಅಂತ ನಾವು ತಿಳ್ಕೊಬೇಕು ಅಂತ ಈ ವಿಷಯಗಳನ್ನ ತಿಳಿತಿದ್ವಿ. ಇವಾಗ ಮೇಡಮ್ ನಮ್ಗೆ ಹೇಳ್ಕೊಟ್ರು. ಸೊ ಎಷ್ಟು ಸುಲಭವಾಗಿ ನಮಗೆ ಗೊತ್ತಾಯ್ತು ಈಗ. ಸೊ ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಾಸ್ಟರ್ಸ್, ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದೆನಾ ಯಾರಿಗಾದ್ರು? ಯೋಗ ಅಂದ್ರೆ ನಮಗೆ ಆಸನ ಅಷ್ಟೇ ಗೊತ್ತು, ಧ್ಯಾನಕ್ಕೆ ಬಂದ್ರೆ ಯೋಗ ಅಂದ್ರೆ ಕೂಡೋದು ಒಂದು ಗೊತ್ತು. ಬಟ್ ಯಾವ್ದ್ರ ಜೊತೆ ಸೇರ್ಬೇಕು, ಯಾವ್ದ್ರ ಜೊತೆ ಸೇರ್ಬಾರ್ದು ಅನ್ನೋದನ್ನ ಅದ್ಭುತವಾಗಿ ನಮಗೆ ಸರ್ ತಿಳಿಸ್ತಾ ಹೋಗಿದ್ದಾರೆ. ಹೇಳ್ದಂಗೆ ಕಮಲಾ ಮೇಡಮ್. ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅದೇ ತುಂಬಾ ಜಾಸ್ತಿ ಆಗೋಯ್ತು, 2 ದಿವಸ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಇದನ್ನ ಫಾಸ್ಟ್ ಆಗೋಗುತ್ತೆ. ಅಷ್ಟಾಂಗ ಯೋಗ ಅಂದ್ರೆ ಎಕ್ಸಾಂಪಲ್ ಎಲ್ಲ ಕೊಡುವಾಗ ಉದ್ದಾಗುತ್ತೆ. ಸರಿ, ಅದನ್ನ 2 ಭಾಗ ಮಾಡ್ಕೊಂಡು 2 ದಿವಸ ಮಾಡ್ಬೋದು, ಚೆನ್ನಾಗಿರುತ್ತೆ. ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಸಿತ್ತು ನನಗೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅಂದ್ರೆ ಇದು ಅರ್ಥ ಮಾಡ್ಕೋಬೇಕು ನಾವು. ಯೋಗ ಅಂತ ಅಂದ್ರೆ ಇವರು ಸ್ವಾಮಿ ವಿವೇಕಾನಂದ ಹೇಳಿರೋದು ರಾಜಯೋಗ, ಭಕ್ತಿ ಯೋಗ, ಕ್ರಿಯಾಯೋಗ, ಕರ್ಮಯೋಗ ಅದು ಆತರ ಹೇಳಿದ್ದಾರೆ. ನಮ್ ಗುರುಗಳು ಇದನ್ನ ಈ ಕಡೆಗೆ ಜ್ಞಾನಕ್ಕೆ ತಿರುಗಿಸಿ ಈ ತರ ಹೇಳೋದು ಒಂಥರ ಒಳ್ಳೇದು. ಯಾಕೆಂದ್ರೆ ಜ್ಞಾನ
ನಾವು ಜ್ಞಾನದಲ್ಲಿದ್ದೀವಿ ಅಂತಂದ್ರೆ ಜ್ಞಾನಕ್ಕೆ ನಾವು ಇದನ್ನ ತೀರಿಸ್ಕೋಬೇಕು ಅನ್ನೋದು ಉದಾಹರಣೆ ಸಹಿತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. Thank you, Kamala madam. Yes, masters. ಮಾತಾಡಿ ಮೇಡಮ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಗೀತಾ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಗೀತಾ. ನಿಮ್ ಪ್ರೆಸೆಂಟೇಶನ್ ಚೆನ್ನಾಗಿತ್ತು. ಅದು ಅಲ್ಲದೆ ಅಷ್ಟಾಂಗ ಮಾರ್ಗ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನ ಪತಂಜಲಿ ಅವ್ರದ್ದು ಬುಕ್ ಅಲ್ಲಿ ಓದಿದ್ದೆ, ಯಾವಾಗ 30 ವರ್ಷದ ಹಿಂದೆನೆ ಓದಿದ್ದೆ. ಅದನ್ನ ನಾನು ಕೂಡ ಅಳವಡಿಸ್ಕೊಳ್ತಾನು ಬಂದೆ. ಎಷ್ಟು ಆನಂದ ಸಿಗ್ತಾ ಇತ್ತು ಅಂತಂದ್ರೆ ಹೇಳೋದಕ್ಕೆ ಅಸಾಧ್ಯ. ಬ್ರಹ್ಮಾನಂದ ಅಂದ್ರೆ ಅದೇನೆ. ಆವಾಗ ಇಷ್ಟು ಡೀಪ್ ಆಗಿ ಗೊತ್ತಿರ್ಲಿಲ್ಲ, ಬಟ್ ಏನೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಫಾಲೋ ಮಾಡಕ್ ಟ್ರೈ ಮಾಡ್ತಾ ಇದ್ದೆ. ನಾನು ಉಪ್ಪು ಹುಳಿ ಖಾರ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೆ ಅವಾಗ್ಲೇನೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಭಯನೇ ಆಗ್ಬಿಟ್ಟಿತ್ತು. ನನ್ ಮದ್ವೆನೂ ಕೂಡ ಬೇಡ ಅಂತ ಇದ್ದೆ. ತುಂಬಾ ಖುಷಿ ಅನ್ನಿಸ್ತು. ಸನ್ಯಾಸಿ ಆಗ್ತಾರೆ ಅಂತ. ಹ್ಮ್ ಅಷ್ಟು ಅವ್ರಿಗೆಲ್ಲ ಭಯ ಆಗ್ಬಿಡ್ತು. ಆ ಟೈಮ್ನಲ್ಲಿ ಅನ್ನಮಯ್ಯ ಫಿಲಂ ಬೇರೆ ರಿಲೀಸ್ ಆಯ್ತು. ಅದನ್ನ ನೋಡಕ್ಕೆ ನನಗ್ ಬಿಡ್ಲಿಲ್ಲ. ಅದನ್ನ ನೋಡ್ಬಿಟ್ಟು ಮತ್ತಿವಳು ಎಲ್ಲಿ ಚೇಂಜ್ ಆಗಿ ಹೋಗ್ತಾಳ ಅಂದ್ಬಿಟ್ಟು ನಾನು ದೇವ್ರಲ್ಲಿ ಕೇಳ್ಕೊಳ್ತಾ ಇದ್ದಿದ್ದು ಅವಾಗ ಏನು ಅಂತಂದ್ರೆ, ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು, ಆತ್ಮಜ್ಞಾನ ಕೊಡು ಅಂತಾನೆ ಕೇಳ್ತಾ ಇದ್ದೆ. ಆ ಏಜ್ ಅಲ್ಲಿ ಅಲ್ವಾ? ಆ ಏಜ್ ಅಲ್ಲಿ ನನಗೆ ಅದೊಂಥರ ಏನೋ ಖುಷಿ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿರ್ತಾ ಇತ್ತು. ಏನೋ ಲೈಫೇ ಒಂಥರ ಚೇಂಜ್, ಏನೋ ಚೆನ್ನಾಗಿದೆ, ಆನಂದ ಸಿಗ್ತಾ ಇತ್ತು. ಆ ಒಂದು ಆನಂದ ನನಗೆ ಅವಾಗ ನಾನು ಬೇಡ್ಕೊಂಡಿದ್ದು ನೋಡಿ ನನಗೆ ಈಗ ಸಿಕ್ಕಿದೆ. ಅದರದ್ದು ದಾರಿ ಸಿಕ್ಕಿತ್ತು. ನೀವು ಬೇಕು ಬೇಕು ಹ್ಮ್ ಅಂತ ಹೇಳಿದ್ರು ಕೂಡ ಈಗ ನಿಮ್ಗೆ ಅದರದ್ದೊಂದು ದಾರಿ ಯಾವ ತರ ಹೋಗ್ಬೇಕು ಅಂತ ಗೊತ್ತಾಗಿ ಎಲ್ಲರಿಗೂ, ನಿಮ್ಗೆ ಅಂತಲ್ಲ ನಮ್ಗೆ ಎಲ್ಲರಿಗೂ ಕೂಡ. ಆಗ ಗೊತ್ತಾಗ್ತಾ ಇಲ್ಲ, ಒಂದು ಡೈಲೆಮಾದಲ್ಲಿ ಇದ್ದೆ. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಸಿಕ್ತು ಪತ್ರಿಜಿ ಅವರಿಂದ. ಅದ್ ಯಾಕೆ ನನಗೆ ಆಗ ಸಿಗ್ಲಿಲ್ಲ ಅನ್ನೋದೇ ನನಗೀಗ ಡೌಟ್. ಅಷ್ಟು ನನಗೆ ತಪನ ಇದ್ರೂ ಕೂಡ ಸಿಗ್ಲೇ ಇಲ್ವಲ್ಲ, ಅದು ಕೂಡ ನನಗೆ ಅನ್ಸುತ್ತೆ. ಅಟ್ಲೀಸ್ಟ್ ಕರೋನಾ ಟೈಮ್ ನಲ್ಲೂ ಸಿಗ್ಲಿಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಯಾವಾಗ ಹೌದು, ಕೊರೋನಾ ಅವಾಗ್ಲೇ ಆಗೋದು. ಯಾವಾಗ ಎಲ್ಲ ಕರ್ಮಗಳನ್ನು ನಾವು ಕಳ್ಕೊಳ್ಬೇಕಲ್ವಾ? ಅಂದ್ರೆ ಎಲ್ಲ ಅಂದ್ರೆ ಒಂದು ಅನುಭವಿಸ್ಬೇಕಂದ್ರೆ ಅದನ್ನ ಅನುಭವಿಸಿದ ಮೇಲೆನೆ ನಮ್ಗೆ ಅದು ಸಿಗೋದು. ಯಾವಾಗ ಸಿಗ್ಬೇಕು ಆಗ್ಲೇ ಸಿಗತ್ತೆ ನಮ್ಗೆ ಅದು. ಹೌದು, ಭಗವದ್ಗೀತೆ ನಮ್ ಜೀವನಕ್ಕೆ ಹೇಳಿ ಮಾಡ್ಸಿರುವಂತದ್ದು. ಪ್ರತಿಯೊಬ್ಬರ ಪ್ರಾಬ್ಲಮ್ಗೂ ಅವರು ನಮಗೋಸ್ಕರನೇ ಭಗವದ್ಗೀತೆ ಇದೆ ಅನ್ನೋ ತರನೇ ಹೇಳಿದ್ದಾರೆ. ಅದನ್ನ ಓದ್ಕೊಂಡು ಆನಂದ ಪಡ್ತಾ ಇದ್ದೆ. ಥ್ಯಾಂಕ್ ಯು ಗೀತಾ, ಅದೆಲ್ಲ ರೀಕಾಲ್ ಮಾಡ್ಕೊಟ್ಟಿದ್ದಕ್ಕೆ ಇವತ್ತು ಧನ್ಯವಾದ. ಅನಿತಾ ಮೇಡಮ್ ಈ ಆಪರ್ಚುನಿಟಿ ಕೊಟ್ಟಿದಾರಲ್ಲ ನಮ್ಗೆಲ್ಲ, ತುಂಬಾ ಖುಷಿ ಆಗುತ್ತೆ. ಅದು ಹೇಳಲಾರದ ಒಂದು ಇದು ನಿಜ. ಏನಂದ್ರೆ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ. ಗ್ರಾಟಿಟ್ಯೂಡ್ ಎಷ್ಟು ಕೊಟ್ರು ಸಾಲದು ಮೇಡಮ್ ಮತ್ತೆ ಸರ್ಗೆ. ಹೌದು ಹೌದು, ಈ ಧ್ಯಾನಿಗಳನ್ನ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಇನ್ಯಾರಾದ್ರೂ ಮಾತಾಡ ಮೇಡಮ್ ರೆಕಾರ್ಡಿಂಗ್ ಆಫ್ ಮಾಡಿ.